ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು. ಹೇಳಿ ನನ್ನಡೆ ಇಡಿಸು ಬಲು ದೂರ ನೋಟವನ್ನು ಕೇಳಿ ನೋಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸದೆಯ. ಕಷ್ಟದಡವೆಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರಳನ್ನು ನೂಕದೆಯ. ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನಲ್ಲೂ ಈ ನಡುವೆ ಕಳೆದುಕೊಂಡ ದೇವಿ ಮುಖನಗುತ್ತ. ಏನಿದರ ಅರ್ಥ? ದೇವ್ರೇ, ಹೂವಿಗೆ 1 ದಿವಸ ಕೊಟ್ಟಿದೆ, ನಾನು 100 ದಿವಸ ಕೊಟ್ಟಿದೆ. ಅದು ಯಾವ ರೀತಿ 1 ದಿವಸ ಸುವಾಸನೆ ಕೊಡ್ತೈತೆ, ಅರಳ್ತೈತೆ, ನಗತೈತೆ, ಆ ರೀತಿ ನಾನು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ರಿ, ಹೇಳ್ರಿ, ಷಷ್ಠಿಗೆ ನಮಸ್ಕಾರ ಮಾಡ್ರಿ ಅಥವಾ ತಂದೆ ತಾಯಿ ನಮಸ್ಕಾರ ಮಾಡ್ರಿ, ಮುಗೀತು. ಹೋಮ ಮಾಡೋ ಜರುತ್ತಿಲ್ಲ, ಹವನ ಮಾಡೋ ಜರುತ್ತಿಲ್ಲ, ಪೂಜೆ ಪುರಸ್ಕಾರ ಜರುತ್ತಿಲ್ಲ, ಗುಡಿ ಗುಂಡಾರಗಳ ಹೋಗೋದು ಆಗತ್ತಿಲ್ಲ. ಅವೆಲ್ಲ ಸಾಂಕೇತಿಕ. ಅವ ನಿನ್ನನ್ನು ನೀನು ಅರಿತುಕೊಂಡ್ರೆ ಅದೇ ದೇವರು. ದೇಹವೇ ದೇವಾಲಯ, ಶಿರವೇ ಹೊನ್ನ ಕಳಿಸವಯ್ಯ. ಪದೇ ಪದೇ ನಾವು ಕೆಲವೊಂದು ಶಬ್ದಗಳನ್ನ ಹೇಳ್ತಿರ್ತೇವೆ. ಯಾಕಂತಂದ್ರೆ ನಿನ್ನ ನೀನು ಅರಿತುಕೋ. ವಾಮನರಾವ್ ಏನು ಹೇಳಿದ್ರು? ತುಜಾ ಜೀವನದ ಶಿಲ್ಪಕಾರ ತುಮೀಜ್, ನಿನ್ನ ಜೀವನದ ಶಿಲ್ಪಕಾರ ನೀನೇ ಅಂತ ಹೇಳಿದ್ರು. ಅದಕ್ಕೆ ಪ್ರತಿದಿನ ಹೊಸ ದಿನ. ಸೃಷ್ಟಿ ಕೂಡ ನಿಮಗೆ ಗೊತ್ತಿಲ್ಲ. ಸೂರ್ಯ ಹೊಸದು ಹುಟ್ಟತಾನೆ. ನಿನ್ನೆ ಸೂರ್ಯ ಇವತ್ತಿರಂಗಿಲ್ಲ, ನಿನ್ನೆ ಚಂದ್ರ ಇವತ್ತಿರಂಗಿಲ್ಲ. ಗಾಳಿ ಬೆಳಕು ಸೃಷ್ಟಿ ಪ್ರತಿಯೊಂದು ಗಿಡಗಳು ನಿನ್ನೆಗತ್ಲೆ ಇವತ್ತು ಇರಂಗನೇ ಇಲ್ಲ. ಹೊಸತನ. ನೀವು ಮಾತ್ರ ನಿನ್ನೆಗತ್ಲೇನೆ ಇರ್ತೀರ, ಸಪ್ಪು ಮುಖ ಮಾಡ್ಕೊಂಡು. ಅಲ್ಲದು ಜೀವನ ಅಲ್ಲ. ಇವತ್ತೇ ಬದುಕೋದೇ ಜೀವನ. ನಿನ್ನೆದು ಯಾರು ನೋಡಿದ್ದಾರೆ? ಒಳ್ಳೆಯದು. ಹಂಪಿ, ಬೇಲೂರು ಎಂಥ ಗತವೈಭವನ್ನ ಹೊಂದೆ ಅಂತ ಐತಿಹಾಸಿಕ ಹಿನ್ನೆಲೆಯುವಂಥ ಸ್ಥಳಗಳು. ಅದು ಈಗ ಸಿಗ್ತಾವ? ಅಲ್ಲಿ ಹೋಗಿ ನೋಡ್ರಿ. ಇಲ್ಲ, ಅದು ಮರ್ತು ಬಿಡೋದು. ಹೊಸ ಹೊಸ ಗುಡಿಗಳು ಕಟ್ತಾರ, ಅಲ್ಲಿ ನೋಡೋದು, ಎಂಜಾಯ್ ಮಾಡೋದು, ಶಿಲ್ಪಕಲೆಯನ್ನ ನೋಡೋದು. ದೇವರು ಮೂರ್ತಿಯಲ್ಲಿಲ್ಲ, ನಿಮ್ಮೊಳಗೆ ನೀವಿದ್ದಾನೆ. ಅರಿವೇ ಗುರು. ದೀಪಾವಳಿ ಅಂದ್ರೆ ಏನು? ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗೋದೇ ದೀಪಾವಳಿ. ದೀಪದಿಂದ ದೀಪ ಹಚ್ಚೋದೇ ದೀಪಾವಳಿ ಅಂತ. ಇಲ್ಲ, ಅದು ಹಾಡೋದು. ಅದು ಯಾರೋ ಬರೆದಿರ್ತಾರೆ, ಅದಲ್ಲ. ಕತ್ತಲೆಯಿಂದ ಬೆಳಕಿನೆಡೆಗೆ ಬರೋದೇ ದೀಪಾವಳಿ. ಇವತ್ತು ಯಾರ ದಿವಸನ ಆಚರಣೆ ಮಾಡ್ತಾರಲ್ಲ, ಬೆಳಗ್ಗೆ ಎದ್ದ ತಕ್ಕ ಸಂಜೆ ತಕ್ಕ ದೇವರು 1 ದಿವಸ ಕೊಟ್ಟಿರಿ, ಸಂಜೆ ತಕ್ಕ ನನ್ನನ್ನು ಆರಾಮಾಗಿಡು ಅಂತ ಹೇಳೋದಿಲ್ಲ. ನೀವು ಅರಿವೆಯಿಂದ ಪ್ರಜ್ಞೆಯಿಂದ ಬದುಕಬೇಕು. ಅದು ಜೀವನ. ನೀವು ಹಳೇದು ಯಾವ್ದು ನೆನಪು ಮಾಡ್ಕೊಂಡು 35 ವರ್ಷ ಹಿಂದೆ ಮದುವೆ ಆಗಿತ್ತಂತ, 10 ವರ್ಷ ನಂತರ ಹೆಂಡತಿ ತೀರ್ಕೊಂಡಂತ, ಅದ್ರ ನೆನಪದಲ್ಲಿ ಇವ ಆಲ್ಬಮ್ ನೋಡಿ ಅಳಾತನ, ಕೂತ್ತಳಾತನ. ಯಾರು ಬಂದರು, ನಿನ್ನ ಹೆಂಡತಿ ಏನು ಭಾರಿ ಇದ್ದಳುಪ್ಪ, ಹೆಂಗೆ ಭಾರಿ ಇದ್ದಳು, ಅದು ನೆರೆಮನೆ ಅವ ಗೊತ್ತು. ಇವು ಅಳಾತನ. ಆಲ್ಬಮ್ ನೋಡು, ಅದು ಮುಗೀತಲ್ಲಿ, ಅಲ್ಲೆಲ್ಲಿ ಮುಗೀತು. ಈಗ ಲಗ್ನಾಗಿರ್ತೈತಿ, ಕೂತಿರ್ತೀರಿ, ಕುದುರೆ ಮೇಲೆ ಕೂತಿರ್ತಾರೆ, ಸ್ಟೇಜ್ ಮೇಲೆ ಕೂತಿರ್ತೀವಿ. ಪಾಪ ಗುರುಗಳು ಬಲ್ಲವರೆಲ್ಲ ಕೆಳಗೆ ಕೂತಿರ್ತಾರೆ. ಮುಗೀತ್ಲಾ, ಎಂಜಾಯ್ಮೆಂಟ್ ಮಾಡೋದು ಅಲ್ಲಿ ಮುಗೀತು. ನಾವು ಅಲೆಮಾರಿ ಪ್ರವಚನಕಾರ. ನಾವು ಯಾರು ಕಿವಿ ಕೊಡ್ತಾರೋ ಕೇಳೋರು, ಇಲ್ಲದ ಬಿಟ್ಟು ಬಿಡೋರು. ನಮಗೇನು ಸಂಬಂಧ ಐತೆ? ಯಾರಿಗೆ ಜ್ಞಾನ ಬೇಕಾಗಿರ್ತೈತೆ ಅವ್ರು ಕೇಳ್ತಾರೆ. ಪ್ರತಿದಿನ ಬೆಳಗ್ಗೆ ಒಂದು ವಿಡಿಯೋ, ಟೈಮ್ ಫಿಕ್ಸ್ ಇಲ್ಲ, ಆದರೆ ಒಂದು ವಿಡಿಯೋ ಮಾಡ್ತೇವೆ, ಆಧ್ಯಾತ್ಮಿಕ ವಿಡಿಯೋ. ಜನರನ್ನ ಪ್ರಜ್ಞೆಯಿಂದ ಎಚ್ಚೆತ್ಕೊಳ್ಬೇಕು. ಎಲ್ಲ ವಯಸ್ಸಿನವರು, 18 35 ವರ್ಷ, ಅದು ಬೇರೆ. ಅದು ರಾಜಕೀಯವಾಗಿ. ಇದು ಆಧ್ಯಾತ್ಮಿಕ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಳೆ ಕಥೆಯನ್ನು ಹೇಳ್ಕೊತ ಕೊಡಬಾರ್ದು. ಒಂದು ಕಟ್ಟೆ ಮೇಲೆ ಕೂತಿರ್ತಾರೆ 7-8 ಜನ, ಬರೇ ಹಳೆ ಕತೆ, ಬರೇ ನಾನು ಹಂಗಾತು, ನಾನು ಹಿಂಗಿದ್ದೆ, ಆಟ ಪಗಾರ ಎತ್ಬಿಟ್ಟು ಏನು ತಗೊಂಡು ಮಾಡೋದು? ಈಗ ಹೇಳಲ್ಲ, ಈಗ ಬದುಕಲ್ಲ. ಕೆಲವೊಂದು ಜನ ನಾಳಿನ ಬಗ್ಗೆ ವಿಚಾರ ಮಾಡ್ತಾರೆ. ನಾಳಿಂದ ಯಾರು ನೋಡಿದರೆ? ನಿನ್ನದು ಹೋತು, ಒಂದು ರವಿವಾರ ಇತ್ತು ಅಂತ ಹೇಳಿದ್ರೆ ಅದು ಹೋತು, ಮತ್ತೊಂದು ರವಿವಾರ ಬರ್ತೈತೆ, ಅದು ಹಿಂದಿನ ರವಿವಾರ ಇರ್ತೈತೇನೋ? ಇಲ್ಲ. ಪ್ರತಿದಿನ ಹೊಸತನ. ಪ್ರಕೃತಿ ನೋಡಿ ಎಷ್ಟು ಕಲಿಬೇಕು. ಒಳ್ಳೆಯದು. ಪ್ರಾಣಿ ಪಕ್ಷಿಗಳನ್ನು ನೋಡಿ ಎಷ್ಟು ಕಲಿಬೇಕು. ದೊಡ್ಡ ನೀವು ಜ್ಞಾನವಂತರಾಗ್ತೀರಿ. ಕೇವಲ ಸೃಷ್ಟಿಯನ್ನು ನೋಡಿ ಕಲ್ತರ ಸಾಕು. ಗಿಡ ನಿರಾಳವಾಗಿರ್ತೈತೆ, ಹಂಗೆ ನಿರಾಳವಾಗಿದ್ದು ಬಿಡೋದು. ಬಯಲ 12ನೇ ಶತಮಾನದಲ್ಲಿ ಶಿವಶರಣರು ಆಗಿ ಹೋದರು. 770 ಅಮರ ಗಣಗಳು ಆಗಿ ಹೋದರು. ಅವ್ರು ಎಂಥ ಕಾಯಕ, ಸಣ್ಣ ಕಾಯಕ. ಅಲೆಮಾರಿ ತಂದೆ ಅಂತಿದ್ರು. ತಿರುಗಾಡ್ತು ಪ್ರವಚನ ಹೇಳೋರು. ಅಂದ್ರೆ ನಮ್ಮ ಅಂತವರು. ನಾವೇ 20ನೇ ಶತಮಾನದಲ್ಲಿ, ನಾವು 12ನೇ ಶತಮಾನದಲ್ಲಿ ಯಾರಿದ್ರು? ನಗೆಮಾರಿ ತಂದಿದ್ರ. ಹೋಗೋದು, ನಗಿಸೋದು, ಮುಂದೆ ಹೋಗೋದು.
ಅರಿವು ತಂದೆ ಅಂತಿದ್ರು. ಅವ್ರಿಗೆ ಅರಿವು ಮೂಡಿಸೋದು ಹೋಗೋದು ಅಂದ್ರೆ ಯಾರು ದುಃಖದಲ್ಲಿರ್ತಾರ ಅವ್ರಿಗೆ ಅರಿವು ಮೂಡಿಸೋದು ಮುಂದೆ ಹೋಗೋದು ಅದನ್ನು ಮಾಡ್ತಿದ್ರು. ಹೀಗೆ ಮಾರಿತಿಂದೆ ಎಂಥ ಕಾಯಕ ಅದು, ಶ್ರೇಷ್ಠ ಕಾಯಕ ಅದು. ಬೆಳಿಗ್ಗೆ ಎದ್ದ ತಕ್ಷಣ ಅದೇ. ಮತ್ತು ತುರ್ಗಾಯಿ ರಾಮನ್ ಏನು ಮಾಡ್ತಿದ್ರು, ಊರಾಗಿನ ಎಲ್ಲ ಜನಗಳನ್ನ ತೊಗೊಂಡು ಹೋಗೋದು, ಕಾಡಿಗೆ ಹೋಗಿ ಮೆಸ್ಕೊಂಡು ಬರೋದು, ಮತ್ತು ಹೋಗಿ ಮಲ್ಕೋದು ಆರಾಮ. ಅವರವರು ಎನಿಸ್ಕೊಡೋದು, ಬರುವಂಥ ಹೊತ್ತಿನಲ್ಲಿ ಎನಿಸ್ತರೋದು, ನಂತರ ಇಲ್ಲಿ ಮೇಸೋದು, ಭಾಗಿಸೋದು, ಗುಣಾಕಾರ ಮಾಡಿ ಎಲ್ಲ ಕೊಡೋದು, ಹೋಗಿ ಮಲಗೋದು. ಅವೇನಂತಿದ್ದ, ದೇವರೇ ಈ ಕಟ್ಟಿಗೆ ನನ್ನ ಕೈಯಲ್ಲಿ ಎಷ್ಟು ದಿವಸ ದನ ಕಾಯಿ ಕಟ್ಟಿಗೆ, ಮತ್ತೇನಂತಿದ್ದ ತನ್ನ ಇವರು ತಕ್ಕ ಕಟ್ಟಿಗೆ ನಮ್ಗೆ ಇರೋದಪ್ಪ ಅಂತ ಸಂತೋಷ ಪಡೋದು. ದುಃಖ ಅಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋದು ಅದು. ನಂತರ ಬಯಲು ತಾಯಿ ಅಂತ ಒಬ್ಬರು, ಯಾರಾದರೂ ಜಗಳ ತೆಗೆದುಕೊಂಡು ಬಯಲು ಅಂತಿದ್ರು, ಬಿಟ್ಬಿಡು ಎಲ್ಲ ಬಯಲಾಗೋದೈತಲ್ಲ, ಏನು ಉಳಿಯಂಗಿಲ್ಲ. ಒಬ್ಬ ಬರ್ತಿದ್ದ, ಹಿಂಗಾಯ್ತು ಹಿಂಗಾಯ್ತು ನನಗೆ ಅನ್ಯಾಯ ಆಯಿತು, ಬಿಡೋದು. ಅನ್ಯಾಯ ಮಾಡಿದವನ ಬಯಲಾಗ್ತಾನೆ. ಎಷ್ಟು ಸರಳ ಇರ್ತದೆ, ಎಂಥ ದೊಡ್ಡ ಅಧ್ಯಾತ್ಮ ಇದು. ಏನು ಅಧ್ಯಾತ್ಮ ಅಂದರೆ ಏನಿಲ್ಲ, ಪುಸ್ತಕ ಓದೋದು, ಗುಡಿ ಗುಂಡಾರ ಅಡ್ಡಾಡೋದು, ಏನು ಇಲ್ಲ. ಪೂಜೆ ಪುರಸ್ಕಾರ ಹವನ, ದೊಡ್ಡ ಹವನ. ಎಂತೆಂಥವ್ರು ವಾಸ್ತು ಮಾಡಿ ಎಷ್ಟು ಮಂದಿ ಸೋತಿದಾರ. ಬಿ ಪಟ್ರು ವಾಸ್ತು ಮಾಡಬೇಡ ಅಂತ ಹೇಳಿದೆ, ಮನೆಗೆ ವಾಸ್ತು ಮಾಡಬೇಡ್ರಿ, ಶಿವಸ್ನಾಗ ಮಾಡಬೇಡ್ರಿ, ಅತ್ತಪ್ಪದು. ಈಗ ಜನ ಬರ್ತಿದ್ದೆ ಕರೆಕ್ಟಾಗಿ ಬಂದು ಕೂಡ್ತಾರ. ನಿಮ್ದೆಲ್ಲ ಬರೋರು ನಡೆದೈತ್ಲ ಈಗ. ವಾಸ್ತು ಹೇಳಿದಾನವ, ನೀವು MLA ಮತ್ತೆ ಆಗ್ತಾರೆ ಅಂತ ಹೇಳಿದಾನ, ಮಂತ್ರಿ ಆಗ್ತಾರೆ ಹೇಳಿದಾನ. ಮಾಡಿದ್ರು ಎಂದೂ ಮಂತ್ರಿ ಆಗಲಿಲ್ಲ. ಸೋಲ್ಕೋತ ಹೋದ್ರು. ಮನೆಯಲ್ಲಿ ಒಂದು ವಿದ್ಯುತ್ ಸಹಕಾರದಲ್ಲಿ ಮಗನ ವಿನಯಗೌಡನ ಒಂದು ಸದಸ್ಯ ಮಾಡಿದ್ರು, ಅಂದ್ರೆ ಮೂಲ್ಯಾಗಿಂದ ಯಾವುದೊಂದು ಹಳ್ಳಿಯಾಗ ಸರ್ಪಂಚ್ ಇರ್ತಾನಲ್ಲ, ಅವ್ರು ರಾಜೀನಾಮೆ ಕೊಟ್ಟಿರ್ತಾನಲ್ಲ, ಆ ಜಾಗ ಹಾಕಿವ್ರು. ಅಂದ್ರೆ ಎಲ್ಲ ನಾವು ನಂಬುತ್ತೇವಲ್ಲ, ಅಲ್ಲಿ ತಪ್ಪದು. ಏನು ನಂಬಬೇಕು ಏನು ನಂಬಾರ್ದು ಅದು ಭಾಳ ಮಾತು. S ಸಿ ಮಾಳಿಗೆ ಅವರು ಕೂಡ ಅದನ್ನು ಹೇಳಿದ್ವಿ ನಾವು, ಸರ್ ಮಾಡಬೇಡ್ರಿ, ವಸ್ತು ಮಾಡಬೇಡ್ರಿ, ಯಾಕಂದ್ರೆ ಇದ್ದದ್ದು ಅದು ಕರೆಕ್ಟ್ ಐತಿ. ವಾಸ್ತು ಪ್ರಕಾರ ನಾವು ಮನೆ ಕಟ್ಬೇಕಂತ ಹೋದ್ರು, ಮನೆ ಕಟ್ಟರು. ಇಂದುವರೆಗೆ 25 ವರ್ಷ ಆಯ್ತು, MLA ಆಗಲೇ ಇಲ್ಲ. 4 ಸಲ ಬಿದ್ದರು. ಘಾಟಿಗೆ ಅವರು, ಸರ್ ಪೂಜೆ ಪುರಸ್ಕಾರ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಡ್ರಿ, ಬಡ್ಜಿಗಳು ದುಡ್ಡು ಹೊಡ್ಲಿಕ್ಕೆ ಮಾಡ್ತಾರ, ನೀವು ಯಾಕೆ ಹಂಗೆ ಮಾಡತ್ತೀರಿ ಅಂತ ಕೇಳಿದ್ವು ನಾವು. ಶಾಮರಾವ್ ಘಾಟಿಗೆ ಅವ್ರಿಗೆ, ಶಿವಸನಗರದ ಐತ್ಲ ಅಲ್ಲಿ, ಸದಾಶಿವನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಎಷ್ಟು 1 ಲಕ್ಷ ಸಾಮಾನುಗಳು, ಬೆಳೆ ಎಲ್ಲ ಬೆಳೆಯವನ. ಯಾರೋ ಹೇಳಿದಂತ, ಬೆಳೆಯವ್ರು ಮಾಡ್ರೆ ನೀವು ಬೆಳ್ಳಗಾಗ್ತೀರಿ, ನಂತರ ಬೆಳಕು ಬೀಳ್ತೈತಿ ಅಂತ ಮನ್ಯಾಗ ಹೊಡ್ಕೊಂಡು ಹಾದ. ಹೊರಗೆ ಬಂದು ನೋಡ್ತೇವೆ, ಊಟ ಭಿಕ್ಷುಕರು ಯಾರೂ ಇಲ್ಲ, ದೊಡ್ಡವರು ಹೈಫೈ ಮಂದಿ. ಊಟ ಹಾಕ್ಸಿದವ್ರು ಇವ್ರು ಊಟ ಹಾಕ್ಸಿರು. ಮತ್ತು ಹೆಂಗೆ ಚಾಮರಾವ್ ಘಾಟಿಗಾರ ಆರಿಸಿ ಬರ್ತಾರೆ, ಅವ್ರ ಮಗನೂ ಆರಿಸಿ ಬರಲಿಲ್ಲ. ಭಾಳ ಮಂದಿಗೆ ಬುದ್ಧಿವಾದ ಹೇಳಿದವನು. ವಾಸ್ತು ಹೇಳಿದವನು ಗುಂಡು ಹಾಕಿ ಕೊಂದ್ಬಿಟ್ರು ದಣ್ಣಂತೆ ಧಾರವಾಡದಲ್ಲಿ. ವಿನಯ ಗುರುಜಿ ಇದ್ರಲ್ಲ, ಅವರು ಬಾಂಬೆಗೆ ಹೋಗಿ ಕಲ್ಕೊಂಬಂದಿದ್ರು. 10 ವರ್ಷ 10,000 ಕೋಟಿ ಮಾಡಿದರು. ಯಾರು ಗುಂಡು ಹೊಡೆದ್ರು, ಯಾರು 10 ಎಕರೆ ಹೊಲ ಇತ್ತಂತ, ಇವ್ರ ಹೆಸರು ಮೇಲೆ ಅವರು ಬೇನಾಮಿ ಮಾಡಿದರು. ನಾ ಕೊಡಂಗಿಲ್ಲ ಅಂತ ಅಂದರು. ಜಗಳ ಆಯಿತು. ಇನ್ನು ಕೊಡಂಗಿಲ್ಲ ಬಾ, ಏನು ಹೊಡೆನು, ನಾವು ಗುರುಜಿ ಆಗೋಣ ಅಂತ ಹೊಡೆದ್ರು. ಅವ್ರಿಗೆ ಗೊತ್ತಾಗಲಿಲ್ಲ ವಾಸ್ತು. ಬೆಳಗಾವಿಯಲ್ಲಿ ಹೋಗಿ ಶಾಸ್ತ್ರಿ ಇದ್ದ. ಶಾಸ್ತ್ರಿಗೆ ಒಬ್ಬ ಹುಡುಗ, ಶಾಸ್ತ್ರಿಗಳೇ ನನ್ನ ಕೈ ನೋಡಂದ. ಆಯಿತು, ಕೈ ನೋಡಿದ. ಮತ್ತು ನಿನ್ನ ಲಗ್ನ ಆಗಲ್ಲ ಅಂತ ಹೇಳ್ಬಿಟ್ಟ. ಕುಂಡ್ಲಿ ನೋಡ್ರಿ ಅಂದ. ಕುಂಡ್ಲಿ ನೋಡ್ರು, ಕವಲ್ ನೋಡಿ, ಎಲ್ಲ ನೋಡಿದ. ಯಾವ ಹೊಂದ ಹೋಗ್ತಾ ಇರಲ್ಲ. ನಕ್ಷತ್ರ ನೋಡಿದ, ಗುಣಾಕಾರ ಮಾಡಿದ, ಮಹಾಕಾರ ಮಾಡಿದ, ಎಲ್ಲ ಮಾಡಿದ. ಹುಡುಗ ಅಲ್ಲೇ ಕೂತ, ಇನ್ನೇನು ಮಾಡೋದು, ಆಯ್ತಪ್ಪ ಅಂತ ಹೋದ. ನಂತರ ಮರುದಿವಸ ಹೆಂಡ್ತಿನ ಕರ್ಕೊಂಡು ಬಂದ ಪೂಜಾರಿ ಮನೆ. ನಮ್ದು ಲಗ್ನ ಆಯ್ತು ಅಂದ. ನಿನ್ನ ಕುಂಡ್ಲಾಗಿಲ್ಲ, ನಿನ್ನ ಕೈ ಆಗಿಲ್ಲ, ನಿನ್ನ ನಕ್ಷತ್ರ ಆಗಿಲ್ಲ, 18 ಗುಣದಾಗಿಲ್ಲ, ಮತ್ತು ಹೆಂಗಪ್ಪ ಅಂತಂದ. ಅವಾಗ ಅವ ತಂದ ಹಿಂಗೆ ಬುರ್ಕ ತೆಗಿತಾನ. ಅವ ಶಾಸ್ತ್ರಿ ಮಗಳೇ ಇದ್ದಾಳೆ, ಎಬ್ಸ್ಕೊಂಡು ಹೋಗಿದ್ದ. ಅವ್ರು ರಾತನ ಬಾರಕ್ಕೆ ಇವ್ ಮಲಗಿದಾಗ. ಹೌದಾ ಶಾಸ್ತ್ರ ಅವಂಗ ಗೊತ್ತಾಗ್ಲಿಲ್ಲ. ಹೆಂಗೈತಿ ಅಲ್ಲಿ ವಿನಯ ಗುರುಜಿಗೆ ವಸ್ತು ಗೊತ್ತಾಗ್ಲಿಲ್ಲ, ಇಲ್ಲಿ ಶಾಸ್ತ್ರ ಗೊತ್ತಾಗಲಿಲ್ಲ. ಇನ್ನು ಕುಂಡ್ಲಿ ನೋಡೋ ಕಂಪ್ನಿ ಭಾಳ ಐತದು ಹಳ್ಳ್ಯಾಗಿನ ಜನ ಭಾಳ ಅಜ್ಞಾನದಿಂದ ಬಳಲ್ತಾ ಇದ್ದಾರೆ. ಸಿಟಿಯಾಗಿನವರು ಅಜ್ಞಾನ, ಯಾರು ಅವ್ರು ಇವ್ರು ಅಂತಲ್ಲ, ಎಲ್ಲ ಒಬ್ಬ ಕೊಟ್ಟು ಇನ್ನೊಬ್ಬ ಕೊಟ್ಟು ದಾರಿ ತೋರಿಸತ್ರ ಇಬ್ಬರು ಹೋಗಿ ಕೆಟ್ಟದಾಗ ಬೆಳತಾರೆ. ಇಷ್ಟು ನಡೆದೈತಿ. ಅದು ಇವತ್ತಿನ ಪ್ರವಚನ ಮುಖ್ಯ ಉದ್ದೇಶನು ಹೊಸತಾಗಿ ಬಾಳು, ಹಳೆದನ್ನು ಮರೆತು ಬಿಡು. ನೀವೆಲ್ಲಿ ಮರಿತೀರಿ? ಎಲ್ಲಿ ಮರಿತೀರಿ?
ಬರೆಯಂಗನೇ ಇಲ್ಲ. ಹಿಂಗಾಗಿ ನಿಮ್ಮ ಜೀವನ ತಿಂತೀರ ನಾವು ಒಟ್ಟರಾಗಿ ಸೆರೆ ಅಂಗಡಿಯಾಗ ಹೋಗಿ ಸೆರೆ ಕುಡ್ದು ಆರಾಮ್ ಬಿಡೋ ನಡೆಯೋ ಅಂತಂತಾರೆ. ಮತ್ತು ನಿನ್ನೆ ಅವನು ಸಾಲ ಮಾಡಿದ್ಲ, ಅವ್ನು ಕೇಳ್ಯಾನಂತ ಅಂಗಡಿ ತಪ್ಪಿಸಿ ಅವ್ನ ಮನೆ ತಪ್ಪಿಸಿ ಓಡೋಗೋದು. ನಾಳೆ ಬಗ್ಗೆ ನಾಳೆ ಕ್ವಾರ್ಟರ್ ವ್ಯವಸ್ಥೆನೋ ಮತ್ತು ಕ್ವಾರ್ಟರ್ ವ್ಯವಸ್ಥೆ ಮಾಡೋರು ಅವರು ನಾಳೆಯಿಂದ. ಅದು ಜೀವನ ಅಲ್ಲ. ಜೀವನ ಅಂದ್ರೆ ಹಂಗಲ್ಲ. ಬೆಳಗ್ಗೆ ಅದು ಆರಾಮಾಗಿ ಒಂದು ಉಗುರು ಬೆಚ್ಚ 1-2 ಗ್ಲಾಸ್ ನೀರು ಹೊಡೆಯೋದು ಅಥವಾ 1 ಗ್ಲಾಸ್ ನೀರು ಹೊಡೆಯೋದು, ಇದ್ರೆ ಲಿಂಬು ಹಾಕೋದು, ಜೇನುತುಪ್ಪ ಹಾಕೋದು, ನಂತರ ಬೆಳಗ್ಗೆ ಎದ್ದು ಅನ್ನ ಅದಿದ್ದು ತಿನ್ನೋದು, ಇದ್ದನ್ನು ತಿನ್ನೋದು, ಇಲ್ಲಾಂದ್ರೆ ನಾಷ್ಟ ಮಾಡೋದು, ಪ್ಲ್ಯಾಂಟ್ ಬೇಸ್ಡ್ ಫುಡ್ ತಿನ್ನೋದು. ಈ ಗಿಡಮೂಲಿಕೆಗಳು ಬಂದಿರ್ತವಲ್ಲ ಅದನ್ನು ಹೆಚ್ಚಾಗಿ ಸೇವನೆ ಮಾಡೋದು. ಪ್ಲೇಟ್ 1 ಪ್ಲೇಟ್ 2 ನನಗೆ ಗೊತ್ತಿಲ್ಲ ನಿಮ್ಗೆ ಊಟ ಮಾಡೋದ. ಪ್ಲೇಟ್ 1 ಅಂದರೆ ಸಲಾಡ, ಅದು ಇದು, ಗಜರಿ, ಟೊಮೆಟೊ, ಸೌತೆಕಾಯಿ ಎಲ್ಲ ಹಿಡಿರ್ತಾನೆ. ಅದನ್ನು ಮೊದಲು ತಿನ್ಬೇಕು, ನಂತರ ನೆನಪು ಊಟ. ಅದು ಗೊತ್ತಿಲ್ಲ. ಮತ್ತು ಹೊಟ್ಟೆ ಕೆಡೋದನ್ನು ಕೆಡತಿತ್ತಲ್ಲ. ಮತ್ತು ಬೆಳಿಗ್ಗೆ 1-2 ಗ್ಲಾಸ್ ನೀರು ಹೊಡೆದ್ರೆ ಎಲ್ಲಿ ಹೊಟ್ಟೆ ಕೆಡ್ತೈತಿ. ಮತ್ತು ವಾಕಿಂಗ್ ಈಸ್ ಕಂಪಲ್ಸರಿ. ವಾಕಿಂಗ್ ಮಾಡಬೇಕು. ಡಯಾಬಿಟ್ ಪೇಷಂಟ್ ಇರಲಿ ಮತ್ತು ಯಾರೋ ಇರಲಿ, ಮಾಡಬೇಕು. ಇದೇ ಜೀವನ. ಸಂತೋಷದಿಂದ ಇರೋ ಜೀವನ. ಎಷ್ಟು ಸಲ ಹೇಳ್ತೇವೆ ನಾವು. ನೀವು ಸಂತೋಷ ಇಲ್ಲ, ಎಲ್ಲಿ 1 ಕೋಟಿಗಟ್ಟಲೆ ನಿಮ್ಮ ಮ್ಯಾಲೆ ಸಾಲು ಬಿದ್ದವ್ರಗಟ್ಲೆ. ಟಾಟಾ ಬಿರ್ಲಾಗನ ಸಾಲ ಐತೆ. ನಿಮಗೆ ಅವನು 1-2 ಲಕ್ಷ ಇತ್ತಂದ್ರೆ ನೆಲನ ಹಿಡಿತೀರಿ. EMI ಅವನವನು ಬರ್ತಕ್ಕ ತಲೆ ತಿಂದಿರ್ತೈತಿ. ಅವನವನು 3ನೇ ತಾರೀಕು EMI ಐತಿ. 2ನೇ ತಾರೀಕು ಏನಾರ ಮಾಡಿ ಕಾಲ ಕಾಯಿ ಬಿದ್ದು ಅದು EMI ಮಾಡಿ ಮತ್ತು ಈಗ ಗಾಡಿ ಹೊಡ ಯಾಕೆ ಯಾರು ಹೇಳಿದ್ರು ಅಂತ ಯಾರು ಹೇಳಿದ್ರು. ಒಂದು ಗಾಡಿ ಇತ್ತಲ್ಲ, ಇಲ್ಲ, ಎಲ್ಲ ಹೈಪಾದಾಗ ಬದುಕೋದು. ಸಾಲ ಮಾಡಿ ಸಿಗರೇಟ್ ಉದ್ರಿಕೆ ಹೇಳ್ತಾರೆ. ಏನು ನೋಡು, 35 ವರ್ಷ ಒಳಗಿನ ಹುಡುಗರು ಇವ್ರು. ಇವ್ರು ಮುಂದೆ ಹೆಂಗೆ ಬರೋರ, ಇವ್ರು ಗುಲಾಮಗಿರಿನ ಮಾಡೋರಲ್ಲ. ಗುಲಾಮಗಿರಿ ಬಿಟ್ಟು ಏನು ಮಾಡೋಕ್ಕಾಗ್ತದೆ. ಗುಲಾಮಗಿರೇ ಇವ್ರ ಜೀವನ. ಸಂತು ಬಸ್ಸಿ ಅವ್ರ ಧನ್ಯವಾದಗಳು. ಸಂತುಬಾಯಿ ಧನ್ಯವಾದಗಳು. ಅದಕ್ಕೆ ನಾವು ಜೀವನದ ಮರ್ಮವನ್ನು ತಿಳ್ಕೊಂಡಿಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಗೆ ಹೆಂಗೆ ಬರ್ತದೆ ಹಂಗೆ ಗಾಡಿ ಹೊಡ್ಯೈತೆ. ಹೋಗಿ ಕಡ್ಡದ ಗಾಡಿ ಬೀಳತೈತೆ. ಮತ್ತು ಡ್ರೈವಿಂಗ್ ಲೈಸೆನ್ಸ್ ತೆಗೆದಿಲ್ಲಲ್ಲ ಗಾಡಿಗೆ ನೀವು ಯಾವಾಗ ಡ್ರೈವಿಂಗ್ ಲೈಸೆನ್ಸ್ ತೆಗೆದಿಲ್ಲ, ಆ ಗಾಡಿಯಲ್ಲಿ ಹೋಗೋದು ಕಡ್ಡದಾಗ ಬೀಳೋದು. ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಬಲ್ಲೋರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ಏನು ಶಾಸ್ತ್ರಿಗಳು ಹೇಳ್ತಾರೆ. ಶಾಸ್ತ್ರನ ಆ ಶಾಸ್ತ್ರಗಳಲ್ಲ, ಶಾಸ್ತ್ರ ಪ್ರಕಾರ ಹೇಳಿರ್ತಾರೆ. ಅದನ್ನು ಕೇಳೋದು, ಆ ರೀತಿ ಹೋಗೋದು. ಹಿರಿಯರಂದ್ರೆ ಎಲ್ಲ ಹಿರಿಯರಲ್ಲ. ಯಾರು ಬಲ್ಲವರು ಇರ್ತಾರೋ ಅವ್ರು ಹಿರಿಯರು. ವಯಸ್ಸಾದಂಥ ಹಿರಿಯರಂತ ಅವರಲ್ಲ. ಯಾರು ಜ್ಞಾನವನ್ನು ಹೊಂದಿರ್ತಾರ, ಯಾರು ಬೆಳಕನ್ನು ಕೊಟ್ಟಿರ್ತಾರ, ಅವರು ಜ್ಞಾನಿಗಳು. ಅವ್ರ ಮಾತನ್ನು ನಾವೇನು ಮಾಡಬೇಕು, ಕೇಳಬೇಕು. ಕೇಳದಿದ್ರೆ ಕಡ್ಡಾದಾಗ ಹೋಗ್ತೈತಿ. ನಿಮ್ಗೆ ಯಾವ್ದು ಬೇಕಾದ ಆಯ್ಕೆ. ಒಬ್ಬರಿಗೆ ಆರೋಗ್ಯ ಸುಧಾರಿಸ್ಕೋರಿ ಅಂತ ಸೂತ್ರ ಹೇಳ್ತೇವೆ. ನಗ್ತಾರ, ಹೋಗ್ತಾರ, ಮಾತಲ್ಲಿ ಹೋಗಿ 4 ದಿವಸ ಅದಕ್ಕೂ ಮತ್ತೆ ಅಡ್ಮಿಟ. ಅದು ಜೀವನ ಅಲ್ಲ. ಜೀವನ ಅಂದರೆ ಸ್ವಸ್ಥಾಗಿರೋ, ಮಸ್ತಾಗಿರೋ, ತಿನ್ನೋದು ಇವತ್ತೇ ಜೀವನ. ಕೊನೆಯ ದಿನ ಅಂತ ಮಲ್ಕೋರಲ್ಲ. ನೋಡೋಣ, 5 ನಿಮಿಷ ನಿದ್ದೆ ಹತ್ತೈತಿ, ಬೆಕ್ಕಟ್ಟ ಅಂದ ಮಲ್ಕೋರಿ. ನಂಗೆ ನಿದ್ದೆ ಹತ್ತಂಗಿಲ್ಲ ಆಯ್ತಾನೆ ಅನ್ಕೋತ ಹೋಗ್ತಿರಲ್ಲ. ನಿದ್ದೆ ಹತ್ತಂಗಿಲ್ಲ ಅಂದ್ರೆ ಏನು ಅನ್ನಂಗಿಲ್ಲ. ಅದು ಅಂದು ಬಾಯಿಲೆ ಅನ್ನಂಗಿಲ್ಲ. ನಂಗೆ ನಿದ್ದೆ ಹತ್ತೈತೆ ಬರ್ಪುರಪ್ಪ, ನಂದೆಲ್ಲ ಮುಗಿತೀನ, ಇವತ್ತು ಲಾಸ್ಟ್ ದಿವಸ ಐತಿ, ನಾ ಯಾಕೆ ವಿಚಾರ ಮಾಡಲಿ, ನಂದೇನೈತಿ ಅಂತ ಅನ್ನೋದು. ಮುಕ್ಕೋದು ಆರಾಮಾಗಿ ಮುಕ್ಕೋತೀರಿ. ನಿಮ್ಗೆ ಎಷ್ಟು ಗಂಟೆ ಮಗು ಮಲ್ಕೊಂತ ಹೊತ್ತಿನಲ್ಲಿ 4 ಗಂಟೆಗೆ ಹೇಳ್ಬೇಕು, 5 ಗಂಟೆಗೆ ಒಂದು ನಿರ್ಧಾರ ಮಾಡೋದು ತಲೆಯಾಗ. 4 ಗಂಟೆಗೆ ಹೇಳ್ಬೇಕಪ್ಪ, ಹೇಳತೈತೆ ಅದು. ಎಲ್ಲಾರ ಬೇಡ, ಏನೋ ಬೇಡ. ನಿಮಗೆ ಕಾಯಿಗೆ ಹಬ್ಬಿಸ್ಬೇಕು, ಗುಬ್ಬಿ ಹಬ್ಬಿಸ್ಬೇಕು, ನೆರ್ಮನೆ ಭಾಂಡಿ ಹಬ್ಬಿಸ್ಬೇಕು, ಯಾರು ಏನೋ ಐತ ಅವ್ರು ಹಬ್ಬಿಸ್ಬೇಕು. ಲಾಸ್ಟಕ್ಕೆ ಅಲ್ಲಾಹು ಅಕ್ಬರ್ದ ಅಂತಾರಲ್ಲ, ಮಸೀದಿಗಳು ಸೌಂಡ್ ಬಾಕ್ಸ್ ಹಬ್ಬಿಸ್ಬೇಕು. ನಿಮ್ಮ ಅವ್ರಿವ್ರು ಹಬ್ಬಿಸ್ಬೇಕು. ಮತ್ತು ಜೀವನ ಅದು ಜೀವನ ಅಲ್ಲದು. ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ ನೋಡ್ರಿ, ಭಾಳ ಚಂದ ಹೇಳ್ತಾರೆ. ಸಣ್ಣ 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 ನಗಿಸ್ಕೋತಾರೆ, ಭಾಳ ನಗಿಸ್ತಾರೆ ಅವರು. ಕೊಕ್ಕದ ಹೆಣ್ಮಕ್ಳು ನಗ್ತಾರೆ, ಮತ್ತೆ ಹೋಗಿ ಅಲ್ಲಿ ಗಂಡನ ಜಗಳ ತೆಗಿತಾರೆ. ಇಂಥವ್ರು ಏನು ಮಾಡೋದು, ಪ್ರವಚನ ಅವ್ರು ಹೇಳ್ತಿದ್ರು. ಅವರು ನಂದ ಒಂದು ಇಲ್ಲಿ ಕೂತು ಮೂರ್ತಿ ಮಾಡಿ ನಿಲ್ಸಿರಪ್ಪ, 2 ದಿವಸ ನಿಲ್ಲೋದೈತಿ. ಅವರೇ ಕೇಳ್ತಿದ್ರು. ಮತ್ತೊಬ್ಬ ಅವ್ರದ್ದೇನ, ನಾ ಹೆಚ್ಚು ಪ್ರವಚನ ಚಂದ ಹೇಳ್ತೇನೆ, ನಾನು ನಿಲ್ಸ ಅಂತಾನೆ. ನೀವು ಆವಾಗಿನ ಕಾಲಕ್ಕೆ ಅದು ಮಾಡ್ತೀರಿ, ತೆಗಿತೀರಿ. ಎಷ್ಟು ಮೂರ್ತಿಗಳನ್ನ ಬಗ್ನಾಗಿ ಎಲ್ಲ ತೆಗೆದು ಹೋಗೋದು, ಹೊಸ ಮೂರ್ತಿ ಆಗಿಲ್ಲ. ನಮ್ಮ ಸರ್ಕಲ್ಗೆ ನಾವಪ್ಪ ಯಾವ್ದು ಗೌರ್ಮೆಂಟ್ ಇರ್ತೈತಿ, ಅವ್ರ ಆಡಳಿತ ಹೆಂಗೆ ಇರ್ತೈತಲ್ಲ. ಈಗ ಚೆನ್ನಮ್ಮ ಸರ್ಕಲ್ ಗಟ್ಟಿ ಐತಿ, ಅದು ಬರೋೈತೆ. ಇನ್ನೊಂದು ಸರ್ಕಲ್ ಆಯ್ತಂದ್ರೆ ಅಲ್ಲಿ ಚೆನ್ನಮ್ಮ 2 ಮಾಡ್ತಾರೆ. ಚೆನ್ನಮ್ಮನ ಮೂರ್ತಿ ಕುಡ್ಸ್ಬಿಟ್ಟು ಮತ್ತೊಂದು ಯಾರೋ ಮೂರ್ತಿ ಕುಣಿಸ್ತಾರೆ. ಆತ್ಲ ಮತ್ತು ಚೆನ್ನಮ್ಮನ ಮೂರ್ತಿ ಮುಗೀತು, ಅಲ್ಲಿ ಆ ಮೂರ್ತಿಗೆ ನಮಸ್ಕಾರ. ದೊಡ್ಡ ದೊಡ್ಡ ಗುಡಿ ಗೊಂಡಾರಗಳು ಬೇಕು ನಿಮಗೆ. ಅಲ್ಲಿ ಜಾಗೃತ ದೇವಸ್ಥಾನ ಅಂತ. ಜಾಗೃತ ದೇವಸ್ಥಾನ ಯಾವುದೂ ಇಲ್ಲ. ನೀವೇ ಜಾಗ್ರತೆ ಇರ್ಬೇಕು.
ಅದ ದೇವಸ್ಥಾನ. ದೇವಾಲಯ ಚಿರವೆ ಹೊನ್ನ ಕಳಿಸೋಯ್ಯ. ಇದು ನಿಮ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ ನೀವು. ಇನ್ನು ಪ್ರವಚನ ಮುಂದೆ ಹೋಗೋದು ಅಂದ್ರೆ ಎಲ್ಲ ಹಳೆದನ್ನು ಮರ್ತು ಬಿಡೋದು. ಹಳೆದನ್ನು ಮರ್ಕೋತ ಹೋಗೋದು ಹೊಸತನ. ಈ ಸೃಷ್ಟಿನ ಹೊಸತನ ದಿವಸ ಕೊಡ್ತಿತ್ತದು. ನೀವ್ಯಾರು? ನಿಮಗೆ ನಾವು ವಿಚಾರ ಮಾಡ್ಬೇಕಲ್ಲ, ನಾನು ಬದಲಾಗಬೇಕಪ್ಪ ಅಂತ. ನೀವು ಬದಲಾಗಿಲ್ವ? ಸಣ್ಣಂಗೆ ಕೆಳಗೆ ನಡೀತಿರ್ತಾನೆ. ವಾಕಿಂಗ್ ಹೋಗೋದು ಗೊತ್ತಿಲ್ಲ ಇವ್ರಿಗೆ. ವಾಕಿಂಗ್ ಅಂದ್ರೆ ಬಿಂದಾಸ್ ಹೋಗೋದು, ಎಲ್ಲ ಕಣ್ಣು ತೆರೆದ ಹೋಗೋದು. ಕಣ್ಣು ಮುಚ್ಚಿ ಹೋಗ್ತೀರಿ ನೀವು ಒಂದು ಕಡೆ, ಅವ್ನು ನೋಡೋದು ಇವ್ನು ನೋಡೋದು ಬೇಡ ಅಂತೇಳಿ ಅಲ್ಲದ. ಜೀವನ ಅಂದರೆ ಎಲ್ಲ ತೆರೆದಿಡಬೇಕಪ್ಪ. ಕಣ್ಣು ತೆರೆದಿಡ್ಬೇಕು, ಕಿವಿ ತೆರೆದಿಡ್ಬೇಕು. ಯಾರೇ ಅಂತ ಕೇಳ್ಕೊತ ಕೆಟ್ಟದನ್ನು ಮರಿದು ಒಳ್ಳೆಯದನ್ನು ಕೇಳ್ಕೊತ ಹೋಗೋದು. ವಾಕಿಂಗ್ ಅಂದ್ರೆ ಕಂಪಲ್ಸರಿ ಕೈಯ ಕಾಲ ಸಡ್ಲಿರ್ಬೇಕು, ಕಂಪ್ಲೀಟ್ಲಿ ಸಡ್ಲಿರ್ಬೇಕು. ನೀವು ಬಿಗಿ ಹಿಡಿದು ಹೋಗೋ ಮಿಲ್ಟ್ರಿ ಟೈಪ್, ಅದೇನು RSS ಪಥಸಂಚಲನ ಮಾಡ್ತಾರಲ್ಲ ಹಂಗೆ ಹೋಗ್ತಾರ ಅವ್ರು. ಅಂದ್ರೆ ಮೈಯಾಗೆಲ್ಲ ನರನಾಡಿ ಗಚ್ಚಿ ಹಿಡೋದು ವಾಕಿಂಗ್ ಹೋದ್ರದು ವಾಕಿಂಗ್ ಆತ. ನೀರು ಎತ್ತಿ ಕೆಳಗೆ ಕೂತ ಸಣ್ಣಂಗೆ ಗುಟ್ಟಕ್ಕೆ ಗುಬ್ಬಿ ಕಾಗಿ ಗಟ್ಲೆ ಕುಡಿಬೇಕು. ನೀವು ಗಟ ಕುಡಿತೀರ. ಮತ್ತು ಮೊಳಕಾಲು ನೋವು ಬರೋದು ಸಜ್ಜಿಗೆ ಐತೆ. ಅದು ಹಿರಿಯರಿಗೆ ಗೊತ್ತಿಲ್ಲ ಇದು. ನೀವು ಉಕ್ಕರ್ ಬಿಡ್ರಿ ಪಾಪ. ಈಗ ಇದ್ದರೆ ನೀವು 35 ವರ್ಷ ತನಕ ಏನಾಗಿಲ್ಲ. ನೀವು ಹೆಂಗೆ ನಿಂತ್ಕೊಡ್ರಿ, ಬೇಕಾದ್ರೆ ಗಜಮ್ ನಿಂತ್ಕೊಡ್ರಿ, ನಿಮಗೇನಾಗಿಲ್ಲ. 35 ಮೇಲಿನವರು ಅವರು ಸಂಭಾಳಿಸಿರ್ಬೇಕಲ್ಲ. ನನ್ನ ಹೊಟ್ಟೆ ನುಸ್ತು, ನಂದು ಲಿವರ್ ಹಾಳಾತು ಅಂತ. ಮತ್ತು ಕುಡಿದು ಲಿವರ್ ಹಾಳಾಗ್ತೈತಲ್ಲ, ಅದೇನು ದೊಡ್ಡ ಇದನ್ನಾಗ್ತೈತೆ? ರಿಪೇರಿನ ಆಗಿಲ್ಲ. ಎಲ್ಲ ಹೋಗಿದ ನಂತರ ಇವರು 60 ವರ್ಷ ಗಳಿಸಿರ್ತಾರೆ. 6 ವರ್ಷಕ್ಕೆ ಡಮಾರ. ಮತ್ತು ಹೆಂಗಾಗೋದು? ಹೆಂಗೆ? ಇದು ಜೀವನ ಅಲ್ಲ. ಹೊಸತದಿಂದ ನಾವು ಇರೋದು ಜೀವನ. ಒಂದು ಬಟ್ಟೆಗೆ ಇರ್ತಾರಪ್ಪ, ಸ್ವಸ್ತಾಗಿ ಮಸ್ತಾಗಿ ಬಟ್ಟೆ ಹಾಕೋದು ಹೋಗೋದು. ಯಾರು ಏನೇ ಹಾಕೋಣ. ನಿಮ್ಮ ಹಳ್ಳ್ಯಾಗ ಹಬ್ಬದ ದಿವಸ ನಮ್ಮೂರಾಗ ಅವು ಪಟ್ಕ ಸುತ್ತಿದ್ದವು. ಅವು ಪಟ್ಕ ಸುತ್ತಿದ್ದು ನೋಡಿ ಮಲ್ಲ ನಾವಲ್ಲಿಗೆರವ ಮಲ್ಲ ಪಟ್ಕ ಸುತ್ತಿ ನೋಡಿ ಊರಾಗಿ ನಾವು ಎಷ್ಟು ಏನು ಪಟ್ಕ ಒಂದ ಪಟಕ ಎತ್ತು. ಮತ್ತು ಪ್ರತಿ ಹಬ್ಬದಾಗ ಸುತ್ತವ, ಊರಾಗ ತಿರ್ಗಾಡವ. ಫಸ್ಟ್ ಕ್ಲಾಸ್ ಒಂದ ಪಟಕ ಕುರಿ ಎಟ್ಟು ಊರಾಗಿ ನಾವು ನೋಡ್ತಿದ್ವಿ. ಏನು ಮಲ್ಲ ಪಟಕ ಏನು ಸುತ್ತಿದೆ, ಬೆಸ್ಟಪ್ಪ ನಿಂದು ಪಟಕ ಅಂತಿದ್ರು. ಇವ್ರ ಮನೆಗೂ ಪಟಕ ಇರ್ತೈತೆ. ಇವ್ರು ಸುತ್ತಾಗ ಬರಂಗಿಲ್ಲ, ತಿರ್ಗಾಡೋಕೆ ಬರಂಗಿಲ್ಲ. ಅವ್ನು ಮಸ್ತ್ ತಿರ್ಗಾಡ್ತಿದ್ದ. ಅದು ಏನೂ ಇರಲಿಲ್ಲ. ಮತ್ತು ವರ್ಷಕ್ಕೊಮ್ಮೆ ಕಟ್ಟಿಂಗ್ ಮಾಡ್ತಾರಲ್ಲ, ಅವು ಹೋಗೋದು, ನಮಗೆ ಭಿಕ್ಷಾ ಕೊಡು ಅಂತ ಅನ್ನೋದು. ನಮ್ಮ ಭಿಕ್ಷಾ ಅಲ್ಲ, ದಾನ ಅಥವಾ ಅವ್ರ ಹಕ್ಕು ತೊಗೊಂಬರೋದು, ಮಸ್ತಾಗಿರೋದು, ಸ್ವಸ್ತಾಗಿ ಮಾಡೋದು ಅಂತ. ಅದು ಜೀವನ ಅಂತಾರೆ ಅದಕ್ಕೆ. ನೀವು ನಿಮ್ಮ 100 ಪಟಕ ಇದ್ದ ತೊಗೊಂಡು ಪೆಟ್ಟಿಗೆ ಇಟ್ರನ್ನ ಅದೇನು ಉಪಯೋಗ ಇಲ್ಲಲ್ಲ. ಅದಕ್ಕೆ ಹಳೆದನ್ನು ಮರೆತು ಹೊಸದನ್ನು ಹೋಗೋದೇ ಜೀವನ. ಅದಕ್ಕೆ ದೀಪಾವಳಿ ಅಂದ್ರೇನು? ಅರಿವಿನಿಂದ ಇರಬೇಕು, ಜ್ಞಾನದಿಂದ ಇರಬೇಕು, ಪ್ರಜ್ಞೆಯಿಂದ ಇರಬೇಕು. ಪ್ರಜ್ಞೆ ಅಂದರೆ ಯಾರಿಗೂ ಗೊತ್ತೇನೇ ಇಲ್ಲ. ನಿನ್ನ ಕಥೆಗಳು ಸಾಕಷ್ಟು ಕಥೆಗಳು ಹೇಳಿದಲ್ಲ. ಪ್ರಜ್ಞೆ ತಪ್ಪರಿ ಏನಾಗ್ತೈತೆ ಅಂತ ಇಡೀ ಊರ ಸುಟ್ಟಿತ್ಲ. ಅದು ಇನ್ನು ಪ್ರಾಣಿ ಪಕ್ಷಿಗಳಿಂದ ಭಾಳ ಕಲಿಬೇಕು ನಾವು. ಪಕ್ಷಿಗಳಿಂದ ಭಾಳ ಕಲಿಬೇಕು. ಎರಡು ಕಾಳು ತಿಂತಾವ, ಹಾರ್ತಾವ. ನೋಡ್ಬೇಕು ಹೆಂಗೆ ಹಾರ್ತಾವ. ಮತ್ತು ನಾವೇನು ಹೇಳಿದ್ದೇವೆ? ಸಂತು ಬಸ್ತಿಯವರ ಸಂತು ಭಯ ಬೆಳಿಗ್ಗೆ ಎದ್ದ ಆ ಪಕ್ಷಿಗಳಿಗೆ ಆಹಾರ ಹಾಕ್ರಿ. ಅಕ್ಕಿ ಹಾಕರಲ್ಲ, ಸಿದ್ದರಾಮಯ್ಯ ಅವರು ಅಕ್ಕಿ ಹಾಕಿ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ. ಇವ್ರದೊಂದು 10 ಕಿಲೋ, ಅದ್ರ 2 ಕಿಲೋ ಕೊಡ ಬರಂಗಿಲ್ಲ ನಿಮ್ಗೆ. ಇಲ್ಲ ಪ್ರವಚನ ಕೇಳಕ್ಕೆ ಹೋಗ್ಬಿಡ್ರಲ್ಲ ನಂದು. ಯಾರು ಕೇಳಕ್ಕೆ ಹೋಗ್ಬೇಡ್ರಿ. ಯಾರು ಪಕ್ಷಿಗಳಿಗೆ ಆಹಾರ ಹಾಕಂಗಿಲ್ಲ. ನಮ್ಮ ದೋಸ್ತರ ಅಲ್ಲ. ಸ್ಪಷ್ಟವಾಗಿ ಹೇಳಿದೆ. ನಮ್ಮ ಫೇಸ್ಬುಕ್ ನೋಡಬೇಡ್ರಿ, ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡ್ರಿ, ಶೇರ್ ಮಾಡಬೇಡ್ರಿ, ಮತ್ತು ಲೈಕ್ ಮಾಡೋಗ್ಬೇಡ್ರಿ. ನಮ್ಮ ದೋಸ್ತಿ ಕಟ್, ನಿಮ್ಮದು ಕಟ್. ಯಾಕಂದ್ರೆ ಪ್ರಾಣಿಗಳಿಗೆ ನೀವು 2 ಕಿಲೋ ಹಾಕಲಿಲ್ಲ ಅಂದ್ರೆ ನಿಮ್ಮ ದೋಸ್ತಿ ತಗೊಂಡು ನಾವೇನು ಮಾಡೋದೈತಿ? ನೀವು ಮನುಷ್ಯರಲ್ಲ. ಮನುಷ್ಯತ್ವ ಕಳ್ಕೊಂಡ್ರೆ ರಾಕ್ಷಸರು ನೀವೇ. ಹೌದು, ರಾಕ್ಷಸರೇನು ಹಂಗೆ ಮಾಡ್ತಾರೆ. ನನಗೆ ಬೇಕು, ನನಗೆ ತಿನ್ನೋದು, ನಾನೇ ಎಲ್ಲ ಹೊಟ್ಟೆ ತುಂಬಿಸ್ಕೋದು ಎಲ್ಲ ನನಗಲ್ಲ. ನಿಮಗೆ ಯಾರ? ಮತ್ತು 10 ರೂಪಾಯಿ ಕೊಟ್ಟು ತಂದಿದ್ರಿ ಎಲ್ಲಿ? ರೇಷನ್ ಅಂಗಡಿ ಹೋಗಿ 1 ರೂಪಾಯಿನೂ ಇಲ್ಲಲ್ಲ. ಮತ್ತು ಸರ್ಕಾರದ ನಿಮಗೆ ಭಿಕ್ಷೆ ಕೊಟ್ಟಂಗೆ ಹೌದಿಲ್ಲ? ನೀವು ಭಿಕ್ಷುಕರು ಹೌದಿಲ್ಲ? ಮತ್ತು ಭಿಕ್ಷುಕರಾಗ ಒಂದು ಸ್ವಲ್ಪ ನೀಡೋದಪ್ಪ. 4 ಮಂದಿ ಭಿಕ್ಷುಕ ಕೂತಿರ್ತಾರೆ. ಯಾರು ಸ್ವಲ್ಪ ಚಲೋ ಅನ್ನ ನೀಡ್ತಾರೆ, ಅವರೆಲ್ಲ ಹಚ್ಕೊಂಡು ತಿಂತಾರೆ. ಅವ್ರು ಹಂಚ್ಕೊಂಡು ತಿನ್ನೋದ್ರಪ್ಪ. ನಿನಗಷ್ಟ ನನಗಷ್ಟ. ಯಾಕಂದ್ರೆ ಅಕ್ಕಿ ನೀವು ತಯಾರು ಮಾಡಿದ್ರಿ. ಪ್ರಕೃತಿ ಯಾರೋ ರೈತ ಬೆಳೆದು, ಯಾರೋ ಬೆವರು ಸುರಿಸಿ ನೀವು ಕೂತ ರೇಷನ್ ಕಾರ್ಡ್ ಕೊಟ್ಟು ಆಯ್ತು ತಿನ್ರಿ ಪಾ, ಬೇಡ ಅನ್ನಂಗಿಲ್ಲ. ನಿಮ್ಮ ಹಕ್ಕೈತೆ. BPL ಕಾರ್ಡ್ ಐತೆ. APL ಕಾರ್ಡ್ ಅದನ್ನ ಕೈಗಿಲ್ಲ.
ಅಂತ್ಯೋದಯ ಐತಿ. ಅಂತ್ಯೋದಯ ಪಾಪ ಭಾಳ ಬಡವರು ಇರ್ತಾರೆ, ಅವರು ಸ್ವಲ್ಪ ಹಾಕ್ಲಿ ನಡೀತೈತಿ. ಯಾಕಂದ್ರೆ ಅದ್ರ ಮೇಲೆ ಜೀವನ ಸಾಗಿಸೋರು ಭಾಳ ಮಂದಿ ಇದ್ದಾರೆ. ಅದ್ರ 50% ಮಂದಿ ಅದೈತಿ, ಹಾಕಲಿಲ್ಲ ಅಲ್ಲಿ. ಆರ್ಮಿ ವೆಲ್ಫೇರ್ ಫಂಡ್ಗೆ ಪ್ರಧಾನಮಂತ್ರಿ ಮೋದಿ ಅವರು ₹1 ಹಾಕಂತ ಹೇಳಿದ್ರು. ಅವ್ರು 140 ಕೋಟಿ ಜನ ಐತಿ ಇಲ್ಲಿಗ, ಮತ್ತು ಒಬ್ಬೊಬ್ಬರು ₹1 ಹಾಕಿದ್ರೆ ಎಷ್ಟಾಗ್ತಿತ್ತು? 340 ಕೋಟಿ ಆಗ್ತಿತ್ತು. ತಿಂಗಳಿಗೆ ಹಾಕ್ರಂತ ಯಾರು ದಾದ ಮಾಡಲಿಲ್ಲ, ಕೆಲವು ಜನ. ನಂತರ ಸಿಲಿಂಡರ್ ಸಬ್ಸಿಡಿ ಬೇಡ ಅಂದರು ನರೇಂದ್ರ ಮೋದಿ ಅವರು, ಬಿಡಲಿಲ್ಲ. ಪ್ರಧಾನಮಂತ್ರಿ ಅವರು ಅವ್ರ ಮಾತ ಕೇಳಿಲ್ಲ ಅಂದ್ರೆ ಹೆಂಗೆ? ನಾನ್ ಕರಪ್ಟ್ ಪ್ರಧಾನಮಂತ್ರಿ. ಏನೋ ಸ್ವಲ್ಪ ಡ್ರೆಸ್ ಅದು ಇದು ಹಾಕ್ತಾರ, ಖರ್ಚಾಗ್ತೈತೆ, ಆಗಲಿ, ಮತ್ತೇನು ಮಾಡೋಕ್ಕಾಗ್ತೈತೆ? ಅವ್ರದ್ದೇ ಯಾಕೆ ತಿನ್ನೋರು? ಅವರೇ ತಿನ್ಬೇಕು. 8 ತಾಸಲ್ಲ, 18 ತಾಸು ಕೆಲಸ ಮಾಡ್ತಾರ ಅಂತ ಪ್ರಧಾನಮಂತ್ರಿ. ಇಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು, ಅವ್ರ ಅಕೌಂಟ್ ಚೆಕ್ ಮಾಡಿ ಏನೂ ಇರಲಿಲ್ಲ. ಅಬ್ದುಲ್ ಕಲಾಂ ಅವರು ಎಂಥ ರಾಷ್ಟ್ರಪತಿ. ಉಳಿದವ್ರು ಸ್ವಲ್ಪ ಕೆಲವು ಮಂದಿ ರಬ್ಬರ್ ಸ್ಟ್ಯಾಂಪ್ ಆದರೂ ಆ ಮಾತು ಬೇರೆ. ಆದರೆ ಅಬ್ದುಲ್ ಕಲಾಂ ಎಂಥವ್ರು. ನಾವು ಇದೆಲ್ಲ ತಿಳ್ಕೊಬೇಕಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದು ನಮ್ಗೆ ಗೊತ್ತಿಲ್ಲ, 4 ರಿಂದ 6 ಹೇಳೋದು ಗೊತ್ತಿಲ್ಲ. ಇವತ್ತು ಸ್ವಲ್ಪ ನಮಗೆ ಲೇಟ್ ಆಯ್ತು. ಯಾಕೆ ಲೇಟ್ ಆಯಿತು? ನಾಳಿನ ವಿಡಿಯೋದಲ್ಲಿ ಹೇಳ್ತಾರೆ. ನಂತರ ನಿನ್ನೆ ಒಂದು ವಚನ ಕೊಟ್ಟಿದ್ದು ನಾವು, ನಾಳೆ ಏನು ಹೇಳ್ತೇವಪ್ಪ ಅಂತ. ಅದನ್ನು ನಾಳೆ ಹೇಳ್ತೇವೆ. ನೀನೇನು ಹೇಳಿದ್ದು ಅಂತಂದ್ರೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಅಂತ ಹೇಳಿದ್ದೆವು. ಇಲ್ಲ, ನಾಳೆ ಹೇಳ್ತೇವೆ ಅದನ್ನು. ಇವತ್ತೇನು? ಹೊಸತನದಿಂದ ಬದುಕೋದು, ಹಳೆದನ್ನು ಮರೆಯೋದು, ಇದೇ ಜೀವನ. ಶಿಲ್ಪಕಲೆ ನೋಡಕ್ಕೆ ಹೋಗ್ರಿ. ಎಲ್ಲಿ? ಹಳೆಬೀಡು ಸಾಕಷ್ಟು ಇದಾವೆ. ರಾಜಸ್ಥಾನ ಅಲ್ಲಿ ಎಂತೆಂಥ ಜೈನ ಬಸತಿಗಳು. ಅಲ್ಲಿ ಯಾಕೆ ಮುಚ್ಚಿಟ್ರಂದ್ರೆ ಅಲ್ಲಿ ಮುಸ್ಲಿಮರು ದಾಳಿ ಮಾಡಿ ಎಲ್ಲ ನಾಶ ಮಾಡ್ತಾ ಇದ್ರು. ಅದಕ್ಕೆ ಉಸುಕದಾಗ ಮುಚ್ಚಿಟ್ಟಿದ್ರು. ಅದೆಲ್ಲ ದಾಳಿ ಆದ ನಂತರ ಉಸುಕದಾಗಿನ ತೆಗೆದು ಈಗ ನೋಡ್ಬೇಕು, ಶಿಲ್ಪಕಲೆ ನೋಡ್ಬೇಕು. ಎಂತೆಂಥದ್ದು ಜೈನ ಮೂರ್ತಿಗಳು, ಅದ್ಭುತ. ಅದನ್ನು ನೋಡಕ್ಕೆ ಹೋಗ್ರಿ. ಅದು ದೇವರಲ್ಲಿದ್ದಾನಂತ ಹೇಳಕ್ಕೆ ಇಲ್ಲ. ನಿನ್ನೊಳಗೇನೆ ಇದ್ದಾನ, ನೀನೇ ದೇವರು, ನೀನೇ ಎಲ್ಲ. ನೀವು ಅನ್ಬೋದು, ಹೆಂಗ್ರಿ ದೇವರು? ಅರಿವೇ ದೇವರು. ದೇವ್ರಂದ್ರೆ ಏನು? ಶಬ್ದ ಬಯಲ, ಬಯಲ ಶಕ್ತಿ ಅನ್ರಿ, ಅಥವಾ ಸತ್ಯ ಅನ್ರಿ, ಅಥವಾ ಬಯಲ ಅನ್ರಿ. ಬಸವಣ್ಣ ಹೇಳಿದಲ್ಲ, ದೇಹವೇ ದೇವಲ ಶಿರವನ್ನು ಕಳಸ ಅಂದರು. ನಾವು ಅಲೆಮಾರಿ ಪ್ರವಚನಕಾರ. ಯಾರು ಕಿವಿ ಕೊಟ್ಟಿರ್ತಾರೆ ಹೋಗೋರು ಹೇಳೋರು ಕೂಡ. ನೀವು ಅನ್ಬೋದು, ನೀವು ಘೋಷಣೆ ಮಾಡ್ಕೊಂಡ್ರೆ. ಹೌದು, ನಾವು ಘೋಷಣೆ ಮಾಡ್ಬೇಕಲ್ಲ. ಮತ್ತಾರು ಘೋಷಣೆ ಮಾಡೋರು? ಹೇಳೋರು ಯಾರು? ಇಂಥದ್ದು ಡ್ರೆಸ್ ಹಾಕೊಂಡು ಯಾಕೆ ಕೂತಾರಂತ ನೀವಾನ? ಅವರು ಅಲೆಮಾರಿ ಪ್ರವಚನಕಾರಪ್ಪ. ನಾವು ಹೇಳೋರಣ ಯಾರು ಬಟ್ಟೆ ಯಾರು ತೊಡ್ತಾರ, ಯಾವ ಕಲರ್ ತೊಡ್ತಾರ, ಸಂಬಂಧ ಇರ್ತದ? ಸಂಬಂಧ ಇಲ್ಲ. ಯಾರು ಕಿವಿ ಕೊಡ್ತಾರೋ ಅವ್ರು ಕೇಳತ್ತೇವಲ್ಲ. ಯಾರು ಕಿವಿ ಕೊಡಂಗಿಲ್ಲ ಅವ್ರು ಕೇಳಂಗಿಲ್ಲ. ಸಣ್ಣ ಸಣ್ಣ ಅದ್ಭುತವಾದ ಕಥೆಗಳನ್ನು ಹೇಳ್ತಿರ್ತಾವ. ಒಮ್ಮೆ ಒಬ್ಬ ರಾಜ ಇದ್ದ. ಅವನಿಗೆ ರಾಜ್ಯದಲ್ಲಿ ಒಬ್ಬ ಚಲೋ ಮಂತ್ರಿನ, ಚಲೋ ರಾಜ ಆಳವನ್ನ ಹುಡುಕಾಡ್ತಿದ್ದ. ಅವನು ಭಾಳ ವರ್ಷ, 20 ವರ್ಷ ಹುಡುಕಾಡಿದ, ಒಬ್ಬ ಸಿಗಲಿಲ್ಲ. ಅವಾಗ ಎಲ್ಲ ಮಂತ್ರಿಮಂಡಲ ಕರೆದ, ನೋಡ್ರಿ ಹಿಂಗೆ ಮಾಡೋಣ. ಯಾರು ಬೆಳಿಗ್ಗೆ ನನ್ನನ್ನು ಭೇಟಿ ಆಗ್ಲಿಕ್ಕೆ ಬರ್ತಾರ, ಅವರನ್ನ ನಾವು ರಾಜನಾಗಿ ಘೋಷಣೆ ಮಾಡೋದು ಅಂತ ಡಂಗರ ಹೊಡೆದ್ರಪ್ಪ. ಬೇಡ ಅಂದ್ರೆ ಡಂಗರ ಹೊಡೆದ್ರು. ಅವನಿಗೆ ನನ್ನ ಮಗಳನ್ನು ನಾವು ಕೊಡ್ತೇವೆ ಅಂತೇಳಿ. ಅವಾಗ ಡಂಗರ ಹೊಡೆದ್ರು. ಅವಾಗ ರಾಜ ಏನು ಮಾಡಿದ, ತಾನ ಹೋಗಿ ಒಂದು ಕಡೆ ಕೂತ್ಬಿಟ್ಟ. ಭಿಕ್ಷುಕನ ವೇಷ ಹಾಕೊಂಡು ಅಲ್ಲಿ ಕೂತ್ಬಿಟ್ರು. ಅವ್ರು ಯಾರು ಬರ್ತಾರ ನೋಡೋನು ಗೇಟಕನ. ಅವಾಗ ಅಲ್ಲಿ ಹರಕು ಬಟ್ಟೆ ಹಾಕೊಂಡು ಬರ್ತಾ ಇದ್ದ. ಅವನಿಗೆ ಇದು ಯಾವುದು ಗೊತ್ತೇ ಇರಲಿಲ್ಲ. ಡಂಗರನ ಹೊಡೆದು ಗೊತ್ತಿಲ್ಲ, ಏನೂ ಗೊತ್ತಿರಲಿಲ್ಲ. ಎಲ್ಲಕ್ಕಿಂತ ಮೊದಲು ಭಿಕ್ಷುಕರು ಹೇಳ್ತಾರಲ್ಲ, ಪಾಪ ಹಸುವಾಗಿರ್ತಿದ್ದ. ಅವನ ಕಡೆ ಒಂದು ಶಾಲೆ ಇತ್ತು. ಇವರು ರಾಜ ಸುಮ್ಮನೆ ಗಡಗಡ ನಡಗಾತಿದ್ರು. ಅವನು ನಡಗಾತಿದ್ದ ಫುಲ್. ಅದ್ರ ಭಿಕ್ಷುಕರು ಮಾಡಿದ, ನೋಡಿದ, ಪಾಪ ಇವನು ಸಾಯ್ತಾನ ಬಾ ಅಂತೇಳಿ ಅವನಿಗೆ ಶಾಲ ಹಾಕಿದ. ಇತ್ತಲ್ಲ ಹರಕ ಹಾಕಿ. ರಾಜ ನೋಡ್ತಾನ, ಇವನ ಮೈಯಾಗ ಏನಿಲ್ಲ, ಏನೂ ಇಲ್ಲ, ಪರೋಪಕಾರ ಮಾಡತ್ತಾನಲ್ಲ ಇವ, ಎಂಥ ಮನುಷ್ಯ ಇರಬೇಕು. ಅವಾಗ ಏನು ಹೇಳ್ತಾರ, ರಾಜ್ಯಕ್ಕೆ ಬಾಪ, ನಾಳೆ ಸ್ವಲ್ಪ ಬೆಳಿಗ್ಗೆ ಬಾ, ಸ್ವಲ್ಪ ಕೆಲಸ ಐತಿ, ಇವತ್ತೇನು ಬೇಡ, ನಾಳೆ ಬಾ, ಒಂದು ಕೆಲಸ ಇತ್ತಂತ. ಭಿಕ್ಷುಕ ನಂದೇನ, ಭಿಕ್ಷುಕ ಅಂದ್ರೆ ಸ್ವಲ್ಪ ಅರಿವಿತ್ತು, ಜ್ಞಾನ ಇತ್ತು.
ಅದು ದುಡ್ಡು ಇರಲಿಲ್ಲ. ಅಂದ್ರೆ ಕಡ್ಲಿದವ ಹಲ್ಲಿರಂಗ, ಹಲ್ಲಿದ್ದವ ಕಡ್ಲಿರಂಗಿಲ್ಲ. ಹಂಗೆ ಜ್ಞಾನ ಭಾಳ ದೊಡ್ಡ ಜ್ಞಾನ ಇತ್ತು. ಏನು ಜ್ಞಾನ ಇತ್ತು? ಅದು ಯಾವುದೋ ಒಂದು ಪರಿಸ್ಥಿತಿ ಸಿಲುಕಿ ನಡೆ ಆ ಸ್ಥಿತಿಗೆ ಬಂದಿದ್ರು. ಬಾ ಅಂತಂದ್ರು. 25-30 ವರ್ಷದ ಯುವಕ ಆ ಬಡತನದಲ್ಲಿ ಏನೇನೋ ತೊಂದರೆ ಆಗಿ ಆ ರೀತಿ ಪರಿಸ್ಥಿತಿ ಬಂದಿತ್ತು. ಭಿಕ್ಷಾ ಬೇಡ ತಿಂತಿದ್ದ. ಅದು ಹೋಗುವಂತ ಹೊತ್ತಿನಲ್ಲಿ ಕೆಲವೊಂದು ಜನರಿಗೆ ಏನೇನೋ ಹಿಪ್ಪದೇಶಿ ಹೇಳ್ತಿದ್ದ ಅಂತ ಬಂದರು. ಮರುದಿವಸ ಹತ್ತು ಬಂದ ಅದು ಹರಕು ಬಟ್ಟೆ ಎಲ್ಲ ಇದ್ದು. ರಾಜ ಏನು ಮಾಡಿದ, ಈತನೇ ನನ್ನ ಮುಂದಿನ ರಾಜ್ಕುಮಾರ್ ಘೋಷಣೆ ಮಾಡಿದ. ಎಲ್ಲರಿಗೂ ಆಶ್ಚರ್ಯ ಆತು. ಇವನು ಒಪ್ಕೊಂಡ, ಮದುವೆ ಮಾಡಿಕೊಟ್ಟ, ರಾಜಭಾರ ನಡೀತಪ್ಪ, ಚಲೋ ನಡೀತವೆ. ಯಾಕಂದ್ರೆ ಜ್ಞಾನಿ ಇದ್ದಲ್ಲ, ರಾಜ್ಯವನ್ನು ಹೆಂಗೆ ನಡೆಸ್ಬೇಕಂದ್ರೆ ಗೊತ್ತಿತ್ತಲ್ಲ ಅವನಿಗೆ. ಅವಾಗೇನಾಯ್ತು, ಒಂದು ರೂಮ್ದಾಗ ಹೋಗಿ ಕೀಲಿ ಹಾಕ್ತಿದ್ದವ. ಪ್ರತಿ ದಿವಸ ಹೋಗಿ ಕೀಲಿ ಹಾಕೋದು, ಕುಂಡೋದು, ಒಂದು ತಾಸು ಕೂಡೋದು, ಹೊರಗೆ ಬರೋದು. ಕೂಡ್ತಿದ್ದ ರಾಣಿಗೆ ಗೊತ್ತಾಯ್ತು, ಪ್ರಧಾನಿ ಗೊತ್ತಾಯ್ತು, ಖಜಾಂಜಿ ಗೊತ್ತಾಯ್ತು. ಇವೆಲ್ಲ ದೊಡ್ಡ ಆಸ್ತಿನ ಮಾಡಿ ಮುಚ್ಚಿಟ್ಟಿದ್ದಾನೆ, ಇವೆಲ್ಲ ಕೈ ಕೊಡೋ ಹೋಗ ಅಂತ. ಎಲ್ಲ ಸುದ್ದಿ, ಇಡೀ ರಾಜ ತುಂಬೆಲ್ಲ ಸುದ್ದಿ ಆಯ್ತು. ದೊಡ್ಡ ಇದನ್ನ ರಾಜವಂತನ ರಾಜ್ಕುಮಾರಿಗೆ ಡೌಟ್ ಬಂತು. ಪ್ರಧಾನಿ ಕೇಳ್ತಾನ, ಆ ರೂಮ್ ಚವಿ ಯಾರಿಗೂ ಕೊಡಂಗಿಲ್ಲ. ತನ್ನ ಬಳ್ಳಿನೇ ಇಟ್ಕೊತಿದ್ದ, ಸೊಂಟದಾಗ ಇಟ್ಕೊತಿದ್ದ. ಎಲ್ಲ ಖಜಾನೆ ಮಾತ್ರ ಬೇರೆಯವ್ರ ಕಡೆ ಇತ್ತು. ಒಂದು ಸಣ್ಣ ರೂಮ್ ಇತ್ತು, 10 by 10. ಅವಾಗ ಇವ್ರಿಗೆಲ್ಲ ಸಂಶಯ ಬಿಡ್ತು, ಇಲ್ಲಿ ಖಜಾನೆ ಎಲ್ಲ ಲುಟ್ಟಿ ಹೊಡೆದ, ಆ ರೂಮ್ದಾಗ ಹೋಗಿ ಇಡತ್ತಲ್ಲ ಅವ ಅಂತ ಚೆಕ್ ಮಾಡಬೇಕು ಅಂತ ಕೇಳಿದವ. ಧೈರ್ಯ ಮಾಡಿ ರಾಜನಿಗೆ ಕೇಳಿದವ, ಯಾರ ಪ್ರಧಾನಮಂತ್ರಿ ಕೇಳಿದ, ಪ್ರಧಾನಿ ಕೇಳಿದ, ರಾಜರೇ ತಪ್ಪು ತಿಳಿದುಕೊಳ್ಳಬಾರ್ದು, ಆ ರೂಮಿನಲ್ಲಿ ಏನಿಟ್ಟಿರೋದು? ನಿನಗೆ ಹಾಕಬೇಕು, ನಾನು ಆರ್ಡರ್ ಪಾಲ ಮಾಡು, ಹೋಗು, ಇಲ್ಲೇ ಹಾಕನಿದ್ದೀನಿ ನಾನು, ಹೋಗತ್ತೆ ಬೈತಿದ್ದ. ಅವು ಹೋಗಿ ಚಾಡಿ ಹೇಳಿದ ರಾಣಿಗೆ, ನೋಡ್ರಿ ಈ ರಾಜ್ಯವನ್ನು ಲೂಟಿ ಮಾಡಿ ಒಂದು ರೂಮ್ದಾಗ ಇಡತಾನೆ. ಶಿವ ಬೆಳಗಲವ್ರು ಧನ್ಯವಾದಗಳು. ಮುತ್ತುಂಜಯ ಕರಡಿಗುಡ್ಡ ನಮಸ್ಕಾರಗಳು. ಸಚಿನ್ ನಮಸ್ಕಾರ. ಅವಾಗ ಚಿಂತೆ ಬಿತ್ತು, ಈ ರೂಮ್ದಾಗ ಇವೆಲ್ಲ ಹೊಡೆದ ಏನೋ ಇಡತಾನ, ಮುಂದೆ ಎಲ್ಲ ರೊಟ್ಟಿ ಮಾಡ್ಕೊಂಡು ಹೋದ್ರೆ ಹೆಂಗೆ? ರಾಣಿ ಹೇಳಿದವ, ಅವರು ಪ್ರಧಾನಿ ಹಿಂಗಿಂಗ ರಾಜರು ಮಾಡತ್ತಾರ, ನೀವೇ ಕೇಳ್ಬೇಕಂತ. ಅವಾಗ ಆಕೆ ಕೇಳ್ತಾಳ, ರಾಜರೇ ಆ ರೂಮ್ನಲ್ಲಿ ಏನಿಟ್ಟಿದ್ದೀರಿ? ರೂಮ್ನಲ್ಲಿ ಏನಿಟ್ಟಿದ್ದೀರಿ? ಖಜಾನೆ ಏನು ಇಟ್ಟಿದ್ದಾನೆ? ಎಷ್ಟು ಕೇಳಿ ಏನು ಹೇಳಂಗಿಲ್ಲ ಅವ್ರು. 1 ತಿಂಗಳು 2 ತಿಂಗಳು 6 ತಿಂಗಳು ಅವ್ರ ರಾಣಿ ಹಠಕ್ಕೆ ಬಿದ್ದಳು, ನೀವು ತೋರಿಸಲೇಬೇಕಂತ. ಅವಾಗ ಎಲ್ಲರೂ ಊರಾಗಿನವ್ರು ಅವ್ರು ಇವ್ರು ಎಲ್ಲರೂ, ನೀ ಲುಟ್ಟಿ ಹೊಡ್ಯಾಕೆ ಬಂದು ಹಂಗೆ ಹಿಂಗೆ ಅಂತ ಕೇಳಿ ರಾಜನ ಬೇಗ ಎಲ್ಲರೂ ಕರ್ಕೊಂಡ. ಕೀಲಿ ತೆಗೆದ ಒಳ ಹೋಗ್ತಾರ, ದಂಗಾಗ್ಬಿಡ್ತಾರೆ, ಏನೂ ಇರಲಿಲ್ಲ. ಆದ್ರೆ ಅವೇನು ಫಸ್ಟ್ಗೇನ ಹರಕು ಬಟ್ಟೆ ತೆಗೆದುಕೊಂಡು ಬಂದಿದ್ದಲ್ಲ ಅದಿತ್ತು. ನೋಡಿ ಆಶ್ಚರ್ಯ ಆಗ್ತಾರೆ, ರಾಣಿ ಆಶ್ಚರ್ಯ ಆಗ್ತಾರೆ, ಪ್ರಧಾನಿ ಆಶ್ಚರ್ಯ. ಪಂಚರು ಅವರು ಇವರು ಬಲ್ಲವರು ಪಂಡಿತರು ಶಾಸ್ತ್ರಿಗಳು ಎಲ್ಲ ಇರ್ತಿರಲ್ಲ, ಒಂದು ರಾಜ್ಯದಲ್ಲಿ ಎಲ್ಲ ಇರ್ತದೆ. ಆವಾಗ ಅವ್ರು ಕೇಳ್ತಾರ, ರಾಜರೇ ನೀವು ಹೋಗೋದು ಬಾಗಿಲ ಹಾಕೋದು ಇಲ್ಲಿ ಕೊಡೋದು ಇಲ್ಲೇನಿತ್ತು ಅಂತ. ಇಲ್ಲಪ್ಪ, ನಾ ಎಷ್ಟೋ ಶ್ರೀಮಂತಿದ್ರು, ಎಷ್ಟೋ ರಾಜ್ಕುಮಾರ್ ಇದ್ರು, ಎಷ್ಟೋ ರಾಜ್ಯವನ್ನು ಆಳಿದರು, ಎಷ್ಟೋ ಜನರಿಗೆ ದಾನ ಮಾಡಿದ್ರು, ಇಲ್ಲಿ ಬಂದು ಯಾಕೆ ಕೊಡ್ತೇನೆ ಅಂದರೆ ಹಳೆ ದಿನಗಳ ನಾನು ನೆನಪು ಮಾಡ್ತೇನೆ. ಅಂದ್ರೆ ನಾ ಹಿಂಗಿದ್ದೆ ದೇವರೇ, ಮತ್ತು ನನಗೆ ಈ ಪರಿಸ್ಥಿತಿ ಬಂದರೆ ನಾನು ಹಿಂಗೆ ಕಾಯು ಅಂತ ಹೇಳ್ತಿದ್ದೆ. ಅವಾಗ ಆಶ್ಚರ್ಯ ಆಯ್ತು. ಅವು ಬಹುಪರಾಗ ಅಂತ ಮತ್ತೆ ಜನ ಅಂದ್ರೆ ಹಂಗಲ್ಲ, 6 ಕೊಟ್ರ ಅತ್ತಿ ಕಡೆ, 3 ಕೊಟ್ರ ಸೊಚ್ಚಿ ಕಡೆ, ಅಥವಾ 3 ಸೊಚ್ಚಿ ಕೊಟ್ರ 6 ಅತ್ತಿ ಕಡೆ, ಹಂಗೆ ಆಯ್ತು. ಅಂದ್ರೆ ಗೊತ್ತಿರಬೇಕು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡ ಮುಂದೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ. ಕೊಡ್ಕೋತಿರ್ಬೇಕು, ಅದೇ ಜೀವನ. ಇವತ್ತಿನ ಟಾಪಿಕ್ ಏನು? ಹೊಸತನ ಹೆಂಗಿರ್ಬೇಕು, ಹೊಸ ಮನುಷ್ಯ ಹೆಂಗಿರ್ಬೇಕು, ಸ್ವಸ್ಥಾಗಿ ಮಾಡಬೇಕು, ಮಸ್ತಾಗಿರ್ಬೇಕು, ಆರಾಮಾಗಿರ್ಬೇಕು. ಏನು ಬರೋಗಿ ಏನು ತೊಗೊಂಬಂದಿರಿ? ಏನು ಅನ್ನ ಹಂಪಲ ತೊಗೊಂಬಂದಿರೋ, ಅಥವಾ ಭೂಮಿ ತೊಗೊಂಬಂದಿರೋ, ಏನು ರೊಕ್ಕ ತೊಗೊಂಬಂದಿರೋ, ಏನು ರೂಪಾಯಿ ತೊಗೊಂಬಂದಿರಿ? ಏನೂ ಇಲ್ಲಲ್ಲ. ಇಲ್ಲಿ ಬಂದಂತ ಯಾವನೋ ಹೆಗಲ ಮೇಲೆ ಲಗ ಹೊಡ್ಯವರು, ಶ್ರೀಮಂತಿದ್ದ ಅವನದು ಗಾದಿ ಮೇಲೆ ಲಗ ಹೊಡ್ಯವರು, ಬಡವ ಇದ್ರೆ ಸ್ವಲ್ಪ ದುಡ್ಡು ತಿನ್ನೋರು. ಅದು ಸಾಪ ಮುಖ ಮಾಡ್ಕೊಂಡು 1 ಲಕ್ಷ ಪಗಾರ ಇದ್ರು, ಇನ್ನೊಂದು 1 ಲಕ್ಷ 10,000 ಆಗಿದ್ರೆ ಭಾಳ ಬೆಸ್ಟ್ ಆಗ್ತಿತ್ತಲ್ಲ ಅಂತ. ಯಾವ 50,060
ಯಾವ ಇವತ್ತು ಬೋನಸ್ 3,000 ಕೊಡ್ಬೇಕು, ಮುಂದಿನ ಸಲ 4,000 ಕೊಟ್ರೆ ಭಾಳ ಚಲೋ ಅಂತ. ಇವ್ರು ದುಡ್ಯಾರಿಲ್ಲ, ಬೋನಸ್ ಕೇಳೋರು ಅಂತ ಮಂದಿ ಐತ್ಲ. ಇವ್ರಿಗೆ ಆನಂದ ಅನ್ನೋದು ಗೊತ್ತಿಲ್ಲ. ಸಂತೋಷ ಸಂತ. ಯಾರು ಸಂತೋಷದಿಂದ ಇರ್ತಾರೆ ಅವನು ಸಂತ. ಬಾಕಿ ಏನಿಲ್ಲ. ಪುಸ್ತಕ ಎಲ್ಲ ಬದ್ನೆಕಾಯಿ ಅವು. ಶಾಸ್ತ್ರ ಪುರಾಣ, ಆ ದೇವರು ಈ ದೇವರು ಇಲ್ಲ ಇಲ್ಲ. ನೀವು ಹಾರ ಏನು ಹಾಕ್ತೀರಿ ವಾಹನಕ್ಕೆ? ಹಾರಿಗೆ ವಾಹನ ಏನು ಕೇಳ್ತಿತ್ತ ನನಗೆ ಹಾರ ಹಾಕಂತ? ಅದೇ ಹಾರ ಬಡವರಿಗೆ ಹಾಕಿದ್ರಂದ್ರೆ ದೊಡ್ಡ ದೊಡ್ಡ ಗಾಡಿ ಖರೀದಿ ಮಾಡ್ತಾರೆ ನೋಡ್ಬೇಕು, ದೊಡ್ಡ ಶ್ರೀಮಂತ. ಹಾರ ಎಷ್ಟಕ್ಕಿದು ಗೊತ್ತಿದೆ? 1,000 ರೂಪಾಯಿದ ಹಾರ. ಅದು ಮನೆಗೆ ಹೋಗ್ತಕ್ಕೆಲ್ಲ ಒಳ್ಳೆ, ಮತ್ತೆ ಮನೆ ಹೋಗಿ ತೆಗೆದು ಒಗಿತಾರ ಅದು. ಅದ 1,000 ರೂಪಾಯಿ. ಇನ್ನು ನೆರೆಮನೆ ಗುಡಿಸಲು ಇರ್ತಾವ, ಅಲ್ಲಿರ್ತಾವ ಪೀಡ್ಯಾಗನೋ ಅಥವಾ ಏನೋ ಒಂದು ಸ್ವಲ್ಪ ಬಾಕ್ಸೋ ಸ್ವೀಟೋ ಇಲ್ಲ. 1,000 ರೂಪಾಯಿಗೆ ಎಟ್ಟು 10-15 ಮಂದಿ ಸಂತೋಷ ಪಡ್ತೈತಿ ಇಲ್ಲಿವ ದಿಮಾಕ. ದೇವ್ರಿಗೆ ಗೊತ್ತೈತೆ ಇವ್ನು ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತಾನೆ. ಇವೆಲ್ಲ ಸಾಫ್ಟ್ ಕಾರ್ನರ್ದಾಗ ಬದುಕಿದವ್ರು ಇವರು. ಹಾರ್ಡ್ವೇರ್ದವ್ರು ಅಲ್ಲಿ ಇವರು, ಸಾಫ್ಟ್ವೇರ್ ಇವರು. ಎಲ್ಲಾರದ ಲೂಟಿ ಮಾಡಿ ತಿಂದ ಮೆರ್ಯಾವ್ರು ಇವರು. ಮತ್ತು ಅವ್ರಿಗೆ ನೀವು ನಮಸ್ಕಾರ ಮಾಡ್ತೀರಿ. ನಮಸ್ಕಾರ ಯಾರಿಗೆ ಮಾಡ್ಬೇಕು? ಸಜ್ಜನರಿಗೆ ಮಾಡ್ಬೇಕು, ಸ್ವಾಮಿಗಳು ಮಾಡಿ. ನಿಮ್ಗೆ ಯಾರು ನಮಸ್ಕಾರ ಮಾಡ್ಬೇಕು, ಯಾರು ನಮಸ್ಕಾರ ಮಾಡಬಾರ್ದು ಈಗ ಗೊತ್ತಿಲ್ಲ. ನಾವೇನೋ ಫೋನ್ಪೇದಾಗ ಗೂಗಲ್ ಪೇದಾಗ ಹಾಕಂದಿರ್ತಾವ. ಯಾರಿಗೆ ಹಾಕ್ಬೇಕು ಯಾರಿಗೆ ಹಾಕ್ಬೇಕು ಗೊತ್ತೇ ಇಲ್ಲ. ನಡೀನೋ 200 ರೂಪಾಯಿ ಕೇಳಿದ್ದವ ಹಂಗೇನು ಕೊಡ್ತಿ, 90 ಹೊಡಿ ಅಂತ ಅಲ್ಲಿ 90 ಹೊಡ್ಯಾರು, ನಾಯಿ ಕುನಿ ಆಗವ್ರು. ಆದರೆ ಯಾರು ಬಲ್ಲವ್ರು ಇರ್ತಾರ, ಯಾರು ಜ್ಞಾನಿಗಳಿರ್ತಾರ, ಯಾರು ತಮ್ಮ ಜೀವನವನ್ನು ಸಮಾಜ ಸಲುವಾಗಿ ಮುಡುಪಿಡ್ತಾರ, ಅವ್ರ ಬಗ್ಗೆ ನಿಶ್ಚಿಂತನೆ ಹಂಗಿರಂಗಿಲ್ಲ. ಜೀವನ ಹಂಗಿಲ್ಲ. ಹಳೇದನ್ನು ಮರಿಬೇಕು, ಹೊಸದನ್ನು ಇಡಬೇಕು ಅಂತ ಇವತ್ತಿನ ಟಾಪಿಕ್ ಅದು. ಇನ್ನೂ ಅನೇಕ ಕಥೆಗಳಿದಾವೆ, ಭಾಳ ದೊಡ್ಡ ದೊಡ್ಡ ಕಥೆಗಳು. ಆ ಕಥೆಗಳನ್ನ ಕೇಳಿ ನಿಮ್ಗೆ ತಲೆ 1 ನಿಮಿಷದ ಕಥೆಗಳು, 5 ನಿಮಿಷ ಕಥೆಗಳು, 10 ನಿಮಿಷ ಕಥೆಗಳು. ಕತೆ ಅಂದರೆ ಜೀವನ. ಅದರಲ್ಲಿ ಇರ್ತಕ್ಕಂಥ ಮರ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು. ಅಕ್ಬರ್ ಬೀರ್ಬಲ್ ಎಂಥ ಕಥೆಗಳು, ಎಂಥ ಕಥೆಗಳು. ಅವರು ತಾಯಿ ಶ್ರೇಷ್ಠ ಅಂತಿದ್ರು, ಇಲ್ಲಿ ಮಗು ಶ್ರೇಷ್ಠ ಅಂತ ಯಾರೋ ರಾಜ ಅಂತಿದ್ದ. ಒಂದು ಮಂಗೆ ಆಯ್ತು, ಒಂದು ಡ್ರಮ್ದಾಗ ಕುಣಿಸಿರು, ನೀರು ಹಾಕಿರು, ಇಲ್ಲಿ ತಕ ಬಂತು. ಏನು ತಲೆ ಮೇಲೆ ಇಟ್ಕೊಂಡು ಮಂಗ್ಯಾನ ಮರಿನ ಕೂತಿತ್ಲ ಅದು ತೆಳಗೆ ಹಾಕಿ ಮ್ಯಾಲೆ ಎದ್ದಿತ್ತು. ಅವಾಗ ಬೀರ್ಬಲ್ ಕೆತ್ತ ನೋಡ್ರಿಲ್ಲ ರಾಜರೇ, ನೀವು ಅಂತೀರಿ ತಾಯಿ ಶ್ರೇಷ್ಠ, ತನ್ನ ಮಗುಗಾಗಿ ಪ್ರಾಣವನ್ನು ಕೊಡ್ತಿದ್ದಂತ ಭಾಷಣ ಮಾಡಿರಿ. ಈಗ ನೋಡ್ರಲ್ಲ ಅಲ್ಲಿ ತನ್ನ ಪ್ರಾಣ ಉಳಿಸೋ ಸಲ ತನ್ನ ಮರಿನ ಕೆಳಗಿದ್ದು ಎದ್ದಿತ್ತಿಲ್ಲ, ತನ್ನ ಪ್ರಾಣ ಉಳಿಸೋ ಸಲ. ಅವಾಗಂತ ನಾವು ಅಂಥ ಕಥೆಗಳನ್ನ ಮಕ್ಕಳಿಗೆ ಹೇಳ್ಬೇಕು. ನೀವು ಮೊಬೈಲ್ ಕೊಡೋರು ತಿಕ್ ಅದು ಇಡೀ ಜೀವನ ತಿಕ್ತೈತೆ. ಮೊಬೈಲ್ ಏನು ಹೇಳ್ತೈತಿ? ತಲೆ ತಗ್ಗಿಸಿ ನನ್ನನ್ನು ನೋಡು, ನಿನ್ನನ್ನು ತಲೆ ತಗ್ಗಿಸುವಂತೆ ಮಾಡುತ್ತೇನೆ ಅಂತ. ಆದ ಪುಸ್ತಕ ಹೇಳ್ತೈತಿ, ನನ್ನ ತಲೆ ಎತ್ತಿ ನೋಡು, ನಿನ್ನನ್ನು ತಲೆ ಎತ್ತಿ ತಿರುಗುವಂತೆ ಮಾಡ್ತೇನೆ ಅಂತ. ಯಾವ್ದು ಬೇಕು ಇದನ್ನು ಚಾಯ್ಸ್ ಮಾಡು. ಅಂಬೇಡ್ಕರ್ ಅದನ್ನು ಹೇಳಿದೆ, ದೇವಸ್ಥಾನಕ್ಕೆ ನೀವು ಯಾರೋ ನಮ್ಮ ಜನಾಂಗ ಯಾರೂ ಅಲ್ಲಿ ಹೋಗ್ತಕ್ಕದ್ದಲ್ಲ, ಲ್ಯಾಬ್ರಿಗೆ ಹೋಗ್ರಿ, ಅಲ್ಲಿ ನಂಬರ್ ಹಚ್ಚ್ರಿ, ದೇವಸ್ಥಾನ ನಂಬರ್ ಹಚ್ಚ್ರಿ, ಏನೂ ಸಿಗಂಗಿಲ್ಲ. ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀರಿ ನೀವು? ಎಷ್ಟು ಕಾಯಿ ಕಪ್ರ ತೆಗೆದುಕೊಂಡು ಹೋಗ್ತೀರಿ? ದೇವ್ರಂತನ ಕಾಯಿ ಕಪ್ರ ತಂದೆ ನನ್ನ ಗುಡಿಗೆ, ಪಾಪವಿಲ್ಲ ಪುಣ್ಯವೆಲ್ಲ ಹೋಗಿ ನಿನ್ನ ಮನೆಗೆ. ಮತ್ತು ಒಯ್ಯೋದು ಯಾಕದು ಕಾಯಿ ಕಪ್ರ? ನಾಟಕ ಮಾಡ್ಕ ನಾ ಭಕ್ತಿ, ನಾ ಶ್ರದ್ಧೆ ಇದ್ದಾವ, ನಮ್ಮ ಊರು ದೇವಸ್ಥಾನ. ಏನಿದು? ನೀವು ಅರ್ಥಕೊಂಡು ಇಲ್ಲಿಂದ ಮನೆಯಿಂದ ನಮಸ್ಕಾರ ಮಾಡ್ಬೋದಲ್ಲ, ಅಲ್ಲಿ ಮುಗೀತ. ಇಲ್ಲೇ ಕೂತು ನಮಸ್ಕಾರ ಮಾಡೋದು. ಎಲ್ಲ ಜಗತ್ತಿಗೆ ನಮಸ್ಕಾರ ಮುಟ್ಟಂಗೆ ಆಯ್ತಲ್ಲ. ಸಣ್ಣ ದೇವ್ರು, ದೊಡ್ಡ ದೇವ್ರು, ಜಾಗ್ರತ ದೇವ್ರು ಎಲ್ಲ ಮುಟ್ಟಿದಂಗೆ ಆತ್ಲ. ಇದು ಅರಿವು, ಇದು ಜೀವನ, ಇದು ಹೊಸತನ. ಇದನ್ನು ಸ್ವಾಮಿಗಳು ಹೇಳ್ಬೇಕು. ಸ್ವಾಮಿಗಳು ಹೇಳಿದ್ಬಿಟ್ಟು ಅವರು ದೊಡ್ಡ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಕೂತ್ಕೋತಾರೆ. ದಾಸೋಹ ಮಾಡಂತಿತ್ತು ಬಸವಣ್ಣ ಹೇಳೋದು. ದಾಸೋಹ, ಕಾಯಕ, ಲಿಂಗ ಪೂಜೆ ಷಷ್ಠಿ ಒಂದು ನಮಸ್ಕಾರ ಮಾಡ್ರೆ ಅದು ಲಿಂಗ. ಅದು ಷಷ್ಠಿನ ಒಂದು ಲಿಂಗ. ಅದನ್ನು ಕೈಯಾಗ ಕೊಟ್ಟರು. ಅಂದರೆ ಇದನ್ನು ವಿಶ್ವನ ನೀನು ಹಿಂಗೆ ಮಾಡಿ ಪ್ರಾರ್ಥನೆ ಮಾಡೋದು, ವಿಶ್ವ ನಿನ್ನ ಕೈಯಾಗೈತೆ ಅಂತ ಅಂದಂಗೆ. ಅದನ್ನು ಇಲ್ಲಿ ಕಟ್ಟು ಅಂದ್ರೆ ನೀನ ವಿಶ್ವ ಆಗ್ತಿ. ಅದಕ್ಕೆ ಅಂದ್ರೆ ಅವರು ದೇಹವೇ ದೇವಾಲಯ ಶಿರವನ್ನು ಕಳಿಸವೆ ಅಂತ ಸುಮ್ಮ ಅನ್ಲಿಲ್ಲ ಅವರು. ನಾಲಿಗೆ ಗಂಟೆ ಅದು, ನಾಲಿಗೆ ಗಂಟೆ ಅದು. ಗಂಟಿ ಹೆಂಗೆ ಬಡಿತಾರೆ ಹಂಗೆ. ಕೆಟ್ಟ ಮಾತಾಡ್ರೆ ನಿಮ್ಮನ್ನು ಬಡಿತಾರೆ, ಚಲೋ ಮಾತಾಡ್ರೆ ನಿಮ್ಗೆ ಸತ್ಕಾರ ಮಾಡ್ತಾರೆ. ಗಂಟೆ ಹೆಂಗೆ ಆವಾಜ್ ಕೊಡ್ತೈತೆ ಟನ್ನಂತ. ಹಂಗೆ ನೀವು ಮಾತಾಡ್ರೆ ಎಲ್ಲರೂ ಕಿವಿ ಕೊಟ್ಟು ಕೇಳ್ಬೇಕು. ಈ ದೇವ್ರ ಗಂಟೆ ಬಡಿತಪ್ಪ ಹೇಳಂತ. ಇವ್ರು ದೇವ್ರ ಗಂಟೆ ಎಬ್ಸ್ಬೇಕು ಕೆಲವು ಮಂದಿ.
ನಾಯಿಗಳು ಎಬ್ಸ್ಬೇಕು, ಕತ್ತಿ ಎಬ್ಸ್ಬೇಕು, ದನ ಉದರ್ಬೇಕು ಅಂತ. ಇವ್ರು ಹೇಳೋರು ಮತ್ತು ಇವರು ದನ ಇದ್ದಂಗೆ ಆತ್ಲ ಮತ್ತೇನೆ. ದನನೇ ಇವ್ರಿಗೆ ಎಬಸ್ತೈತೆ ಅಂದಾಗ ಇವರು ದನ ಇದ್ದಂಗನ ಆತು. ಇದು ಅರಿವೆಲ್ಲಿ, ಇದು ಜೀವನ ಎಲ್ಲಿ, ಇದು ಹೊಸತನ ಹೆಂಗೆ ಅಂತೀರಿ ನೀವು? ಹೊಸತನ ಅನ್ನಕ್ಕೆ ಬರಂಗಿಲ್ಲ ಇದಕ್ಕೆ. ಹೊಸತನ ಅಂತಂದ್ರೆ ನಕ್ಕೋತಿರೋದು, ನಕ್ಕೋತ್ ಮಲಗು. ಬೆಳಗ್ಗೆ ಎತ್ತಾಗ ಸ್ವಲ್ಪ ನಗೋದು, ಮುಗುಳ್ನಾಗೆ ನಗೋದು, ದೇವರೇ ಕೊಟ್ಟಂಥ ದಿನವನ್ನು ನಾನು ಕಳಿತೇನೆ. ರಾತ್ರಿ ನಗೋದು, ಮಲಗೋದು. ನಗೋದಂದ್ರೆ ಹುಚ್ಚರು ಅಲ್ಲ, ಎಲ್ಲಿ ಚೆಕ್ಕಲೆಲ್ಲ. ಮತ್ತು ಧಾರವಾಡ ಮೆಂಟಲ್ ಹಾಸ್ಪಿಟ್ಲಿಗೆ ಒಯ್ತಾರ. ಎಲ್ಲಿ ನಗಬೇಕು, ಎಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ಬೇಕು. ಹೌದಾ? ಇವತ್ತಿನ ಪ್ರವಚನ ಮುಗಿಸುವಂಥ ಸಮಯ ಬಂತು. ಯಾಕಂತಂದ್ರೆ ಇನ್ನು ನಾವು ನಮ್ಮ ಕ್ರಿಯೆಗಳನ್ನು, ಪಂಚಕ್ರಿಯೆಗಳನ್ನು ಮುಗಿಸ್ಬೇಕಲ್ಲ. ಶುಗರ್ ಪೇಷಂಟ ದೊಡ್ಡ ಅಂತ ಬಿದ್ದು ಅಂದ್ರೆ ನೀವೇನೋ ಬಂದು ಎಬ್ಸಾರಲ್ಲ, ಇರಲಿ, ಎಬ್ಸೋದೇನು ಬೇಡ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಲ್ಲ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಇವತ್ತಿನ ವಿಷಯ ಭಾಳ ಮಹತ್ವದ್ದು. ಇದು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಂಗಿಲ್ಲ. ಒಳ್ಳೇದು ವಿಡಿಯೋ ಇತ್ತಂದ್ರೆ ಇದು ಸ್ವಲ್ಪ ಜಾಸ್ತಿ ಜನರಿಗೆ ಕಳಿಸೋದು. ನೋಡಿಲ್ಲ, ಈಗ ನಾವು ಈ ಪ್ರವಚನ ಹೇಳಿದ ನಂತರ ಅಲೆಮಾರಿ ಪ್ರವಚನ ನಾವು ಸ್ವಾಮಿಗಳಲ್ಲ, ಸನ್ಯಾಸಿಗಳಲ್ಲ, ಏನೂ ಅಲ್ಲ. ನಾವು ಅರಿವನ್ನು ಮೂಡಿಸುವಂಥ ಒಂದು ಆತ್ಮ ಅಂತ ಅನ್ರಿ ಅಷ್ಟೇ. ನಿಮ್ಮ ಆತ್ಮಕ್ಕೆ ನಮ್ಮ ಆತ್ಮಕ್ಕೆ ಶಾಂತಿ ಕೋರಿ, ಶುಭ ಕೋರಿ ಅಂತಾರಲ್ಲ, ಹಾಗೆ ನಿಮಗೆಲ್ಲ ಶುಭ ಕೋರ್ತಾರೆ. ಬೆಳಕಿನ ಹಬ್ಬದ ಬಗ್ಗೆ ಹೇಳಿದೆ, ದೀಪಾವಳಿ ಬಗ್ಗೆ 2-3 ಎಪಿಸೋಡ್ ಮಾಡಿದ್ದಾರೆ. ನಾಳೆ ಮತ್ತೊಂದು ವಿಷಯ. ಪ್ರತಿಯೊಂದು ದಿವಸ ಹೊಸ ಹೊಸ ವಿಷಯಗಳು. ನಿನ್ನೆ ಹೇಳಿದ್ದು ಇವತ್ತಿನಾಗಿಲ್ಲ, ನಾಳೆ ಅನ್ನಂಗಿಲ್ಲ. 2,000 ವಿಡಿಯೋಗಳು. ಯಾರು ಅಂತಾರೆ ನೀವು ಕ್ಯಾಸೆಟ್ ಮಾಡ್ರಿ ಅಂತ. ಕ್ಯಾಸೆಟ್ ಏನು ಮಾಡೋದು, ಯಾರು ಕೊಡೋ ರೊಕ್ಕ? ಆಗಂಗಿಲ್ಲ. ಅದು ಎಲ್ಲ ಸುಳ್ಳದು, ಎಲ್ಲ ಮರ್ತು ಬಿಡೋದು. ಇವತ್ತು ಹೇಳ್ತಾನೆ ಮರ್ತು ಬಿಡೋದು. ಏನು ಹೇಳಿದಪ್ಪ ಮರ್ತು ಬಿಡೋದು. ಎಲ್ಲ ಕ್ಯಾಸೆಟ್ ಏನು ಅದ ಸಿದ್ದೇಶ್ವರ ಹೇಳ್ತಿದಲ್ಲ, ನಮ್ಮನ್ನ ಕೂತು ಜಾಗದಲ್ಲಿ ಯಾವುದು ಗುಡಿ ಗುಂಡಾರ ಕಟ್ಟಬಾರ್ದು, ನನ್ನ ಹೆಸರಲ್ಲಿ ಯಾವುದು ಆಸ್ತಿ ಮಾಡಬಾರ್ದು. ಹೌದು, ಮುಗೀತು. ನಾಳೆಯಿಂದ ಯಾರಿಗೆ ಗೊತ್ತೈತಿ? ಇವತ್ತಿನ ನಕ್ಕೋತ್ ಇರೋದು ಅದೇ ಜೀವನ. ನಮಸ್ಕಾರ.